ದೇವರಲ್ಲಿ ನನ್ನ ಆತ್ಮೀಯರೇ, ಡಿವೈನ್ ಧ್ಯಾನ ಮಂದಿರದಲ್ಲಿ ನಿಮಗಾಗಿ ಒಂದು ವಿಶೇಷ ಧ್ಯಾನ. ಪವಿತ್ರಾತ್ಮರ ಮಹೋತ್ಸವ. ಅಕ್ಟೋಬರ್ 4ರಿಂದ 9ರವರೆಗೆ ಪವಿತ್ರಾತ್ಮರು ನಿಮ್ಮ ಮೇಲೆ ಬಂದಾಗ ನೀವು ಶಕ್ತಿಯುತರಾಗುವಿರಿ. ನಿಮ್ಮ ಜೀವನವನ್ನು ದೇವಶಕ್ತಿಯಿಂದ ಮುನ್ನಡೆಸಲು ಬೇಕಾದ ಎಲ್ಲ ಕೃಪಾವರಗಳನ್ನು ಪಡೆದುಕೊಳ್ಳಲು ಇದೊಂದು ಸದಾವಕಾಶ. ಈ ಧ್ಯಾನದಲ್ಲಿ ಪ್ರಬೋಧನೆ, ಸ್ತುತಿ ಆರಾಧನೆ, ಸಾಕ್ಷಿಗಳು, ಶಾರೀರಿಕ ಸ್ವಸ್ಥತೆಯ ಆರಾಧನೆ, ಆಂತರಿಕ ಸೌಖ್ಯ ಆರಾಧನೆ, ಬಲಿಪೂಜೆ, ಪಾಪ ನಿವೇದನೆ ಹಾಗೂ ಕೌನ್ಸಿಲಿಂಗ್ ಲಭ್ಯವಿರುತ್ತೆ. ಬನ್ನಿ, ಭಾಗವಹಿಸಿ. ಡಿವೈನ್ ಧ್ಯಾನ ಮಂದಿರ, ಕೇರಳ. Dear friends, it is the Holy Spirit who gives us power. ಅದು ಪರಿಶುದ್ಧಾತ್ಮರಾಗಿದ್ದಾರೆ, ನಮಗೆ ಶಕ್ತಿಯನ್ನು ಒದಗಿಸುವವರು. And Jesus says, if you ask, you will receive. ಯೇಸು ಸ್ವಾಮಿ ತಿಳಿಸುತ್ತಾರೆ, ನೀನು ಕೇಳಿದರೆ ಸ್ವೀಕರಿಸುತ್ತಿ. Our God is a God who is not partial. ನಮ್ಮ ದೇವರು ಭೇದ ಭಾವ ತೇರುವಂತಹ ದೇವರಲ್ಲ. Jesus says, anyone who thirsts for the Holy Spirit will receive the Holy Spirit. ಯೇಸು ಸ್ವಾಮಿ ತಿಳಿಸುತ್ತಾರೆ, ಯಾರೆಲ್ಲ ಆತ್ಮರಿಗಾಗಿ ದಾಹದಿಂದ ಪ್ರಾರ್ಥಿಸುತ್ತಾರೋ ಅವರೆಲ್ಲರೂ ಪರಿಶುದ್ಧಾತ್ಮರನ್ನು ಪಡೆದುಕೊಳ್ಳುತ್ತಾರೆ. I cannot ask for the Holy Spirit like I'm asking for something small. ಸಣ್ಣ ವಿಷಯವನ್ನು ಕೇಳುವ ರೀತಿಯಲ್ಲಿ ಪವಿತ್ರಾತ್ಮರನ್ನು ಕೇಳಿದರೆ ಸಾಕಾಗುವುದಿಲ್ಲ. The Holy Spirit is not an object. The Holy Spirit is God Himself. ಪರಿಶುದ್ಧಾತ್ಮರು ಒಂದು ವಸ್ತುವಲ್ಲ, ಬದಲಾಗಿ ಸ್ವತಃ ದೇವರೇ ಆಗಿದ್ದಾರೆ. So I invite you all to stand up again. ಆದ್ದರಿಂದ ನಾವೆಲ್ಲರೂ ನಿಂತುಕೊಳ್ಳೋಣ. I know you are tired, but offer this as a sacrifice. ನಮಗೆ ತಿಳಿದಿದೆ ನಿಮಗೆ ದಣಿವಾಗಿದೆ ಅಂತ, ಆದರೆ ಒಂದು ತ್ಯಾಗ ರೀತಿಯಲ್ಲಿ ಇದನ್ನು ದೇವರಿಗೆ ಸಮರ್ಪಿಸೋಣ. What we do for God, God will do so much more for us. ನಾವು ಏನು ದೇವರಿಗೆ ಮಾಡುತ್ತೇವೆ, ದೇವರು ಅದಕ್ಕಿಂತ ಹೆಚ್ಚಾಗಿ ನಮಗೆ ಮಾಡುತ್ತಾರೆ. Let us raise our hands. ನಮ್ಮ ಕೈಗಳನ್ನು ಮೇಲಕ್ಕೆತ್ತಿ. And we're going to pray with this song for the anointing of the Holy Spirit. ಪರಿಶುದ್ಧಾತ್ಮರ ಅಭಿಷೇಕಕ್ಕಾಗಿ ನಾವು ಉತ್ಸಾಹದಿಂದ ಜೋರಾಗಿ ನಾವು ಪ್ರಾರ್ಥಿಸುವ. ಪಾವನಾತ್ಮರೇ, 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 ಪಾವನಾತ್ಮರೇ. ಸೇರಿ ಆಡ್ಮೇಲೆ ಸೀನಾಯ ಬೆಟ್ಟದಲ್ಲಿ ಇಳಿದು ಬಂದವರೇ,
Hallelujah. 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 Praise the Lord. Praise the Lord. Amen. Hallelujah. Hallelujah. Friends, where are we today? ಪ್ರಿಯರೇ, ಸ್ನೇಹಿತರೆ, ನಾವು ಈ ದಿನಗಳಲ್ಲಿ ಎಲ್ಲಿದ್ದೇವೆ? We need to know where we are. ನಮಗೆ ತಿಳಿಯಬೇಕು ನಾವು ಎಲ್ಲಿದ್ದೇವೆ ಎಂಬುದಾಗಿ. And some of you will laugh. ನಿಮ್ಮಲ್ಲಿ ಕೆಲವರು ಇದನ್ನು ಕೇಳಿ ನಗಬಹುದು. We are in Divine Retreat Center, Kerala. ನೀವು ಯೋಚಿಸಬಹುದು, ನಾವು ಕೇರಳದ ಡಿವೈನ್ ಧ್ಯಾನ ಕೇಂದ್ರದಲ್ಲಿ ಇದ್ದೇವೆ. Friends, today you and I, we are in a place. ನಾವು ಸ್ನೇಹಿತರೆ, ನಾವು ನೀವು ಒಂದು ಸ್ಥಳದಲ್ಲಿ ಇರುವಾಗ, And that place is the presence of God. ಅದಾಗಿದೆ ದೇವರ ಸನ್ನಿಧಿಯಲ್ಲಿ. Hallelujah. ಹಾಲೆಲೂಯಾ. Can't hear you. Hallelujah. ನಿಮ್ಮ ಧ್ವನಿ ನನಗೆ ಕೇಳಿಸುತ್ತಿದೆ. Hallelujah. ಹಾಲೆಲೂಯಾ. We are in the presence of God. ನಾವು ದೇವರ ಸನ್ನಿಧಿಯಲ್ಲಿದ್ದೇವೆ. You know, Jesus says when two of us are gathered in His name, ಯೇಸು ಸ್ವಾಮಿ He is present. ಯೇಸು ಸ್ವಾಮಿ ತಿಳಿಸುತ್ತಾರೆ, ಎಲ್ಲಿ ಇಬ್ಬರು ಮೂವರು ಯೇಸುವಿನ ನಾಮದಲ್ಲಿ ಇರುತ್ತಾರೋ. We just sang the name of Jesus. ಯೇಸುವಿನ ನಾಮದಲ್ಲಿ ನಾವು ನಿಂತುಕೊಳ್ಳುತ್ತೇವೆ. And God is not deaf. ದೇವರು ಕಿವುಡರಲ್ಲ. God is not arrogant. ದೇವರು ಒಬ್ಬ ಕಠೋರವಾದ ವ್ಯಕ್ತಿ ಅಲ್ಲ. When you call His name, He is here. ಯಾವಾಗ ದೇವರ ಹೆಸರು ಕರೆತೆಯೋ ಆ ಸಮಯದಲ್ಲಿ ಅವರು ಇಲ್ಲಿರುತ್ತಾರೆ. And in the presence of Jesus there is healing. ಯೇಸುವಿನ ಸಾನ್ನಿಧ್ಯದಲ್ಲಿ ಸೌಖ್ಯವು ನಿಮಗೆ ಲಭಿಸುತ್ತದೆ. Hallelujah. In the presence of God there is power. ದೇವರ ಪ್ರಸನ್ನತೆಯಲ್ಲಿ ಶಕ್ತಿ ಇದೆ. Hallelujah. ಹಾಲೆಲೂಯಾ. In the presence of God there is salvation for the family. ಕುಟುಂಬಗಳಿಗೆ ದೇವರ ಸನ್ನಿಧಿಯಲ್ಲಿ ಪ್ರಸನ್ನತೆಯಲ್ಲಿ ರಕ್ಷಣೆ ಇದೆ. Hallelujah. ಹಾಲೆಲೂಯಾ. In the presence of God there is freedom from sin. ದೇವರ ಪ್ರಸನ್ನತೆಯಲ್ಲಿ ಪಾಪದಿಂದ ನಿಮಗೆ ಸ್ವಾತಂತ್ರ್ಯವಿದೆ. Let us raise our hands and praise God. ಕೈಗಳನ್ನೆತ್ತಿ ನಾವು ದೇವರನ್ನು ಸ್ತುತಿಸುವ. Hallelujah. ಹಾಲೆಲೂಯಾ. Hallelujah. ಹಾಲೆಲೂಯಾ. Hallelujah. ಹಾಲೆಲೂಯಾ. Now friends, Jesus tells us something very, very important. ಪ್ರಿಯರೇ, ದೇವರು ಅತಿ ಪ್ರಾಮುಖ್ಯವಾದ ವಿಷಯವನ್ನು ನಮಗೆ He ತಿಳಿಸುತ್ತಾರೆ. says nobody can come into my presence unless you are brought by the Father. ತಂದೆ ದೇವರು ಸೆಳೆಯದ ಹೊರತು ಯೇಸುವಿನ ಸನ್ನಿಧಿಗೆ ಯಾರೂ ಸಹ ಬರಲು ಸಾಧ್ಯವಿಲ್ಲ. And he says, I will not send anyone who comes to me, I will not send them back empty handed. ಯೇಸು ಸ್ವಾಮಿ ತಿಳಿಸುತ್ತಾರೆ, ತಮ್ಮಲ್ಲಿ ಬರುವ ಯಾರನ್ನು ಸಹ ದೇವರು ಬರಿಗೈಯಲ್ಲಿ ಹಿಂತಿರುಗಿಸಿ ಕಳಿಸುವುದಿಲ್ಲ. You can say, I have gone to church so many times. ನೀವು ಯೋಚಿಸಬಹುದು, ಹೇಳಬಹುದು, ಅನೇಕ ಬಾರಿ ನಾನು ಚರ್ಚಿಗೆ What ಹೋಗಿದ್ದೇನೆ. did I get from the church? ಚರ್ಚಿನಿಂದ ನನಗೆ ಏನು ಸಿಗುತ್ತದೆ? If we went to church and we sat like this, what will we get? ನಾವು ಚರ್ಚಿಗೆ ಹೋಗಿ ಹೀಗೆ ಸ್ತಂಭವಾಗಿ ನಿಂತರೆ ನಮಗೆ ಏನು ತಾನೇ ಸಿಗುತ್ತದೆ? If you come for this retreat and you sit like this for 6 days, what will you get? ಈ ಧ್ಯಾನಕ್ಕೆ ಬಂದು 6 ದಿನಗಳು ಈ ರೀತಿಯಾಗಿ ಸ್ತಂಭದ ಹಾಗೆ ಕುಳಿತುಕೊಂಡರೆ ಏನು ತಾನೇ ನಿಮಗೆ ಸಿಗುತ್ತದೆ? Jesus says, if anyone thirsts, he will receive. ಯೇಸು ಸ್ವಾಮಿ ತಿಳಿಸುತ್ತಾರೆ, ಯಾರೆಲ್ಲ ದಾಹದಿಂದ ಕೇಳುತ್ತಾರೋ ಅವರೆಲ್ಲರೂ ಸ್ವೀಕರಿಸುತ್ತಾರೆ. I remember a man had come here for retreat. ನೆನಪಿದೆ ನನಗೆ, ಒಮ್ಮೆ ಇಲ್ಲಿ ಒಬ್ಬ ಮನುಷ್ಯ ಧ್ಯಾನಕ್ಕಾಗಿ ಬಂದಿದ್ದ. He had come from Mumbai. ಅವರು ಮುಂಬೈಯಿಂದ ಬಂದಿದ್ದರು. His one eye was completely blind. ಅವರ ಒಂದು ಕಣ್ಣು ಸಂಪೂರ್ಣವಾಗಿ ದೃಷ್ಟಿಹೀನವಾಗಿತ್ತು. And he had a certain disease because of which now the second eye was losing his sight. ಅವನಿಗೆ ಒಂದು ರೋಗವಿತ್ತು. ಈ ಕಾರಣದಿಂದ ಇನ್ನೊಂದು ಕಣ್ಣು ಸಹ ದೃಷ್ಟಿಯು ಕಡಿಮೆಯಾಗುತ್ತಾ ಬರುತ್ತಿತ್ತು. This man was very desperate. ಈ ಮನುಷ್ಯನು ಅತಿ ತೀವ್ರವಾಗಿ In ಕೇಳುತ್ತಿದ್ದನು. a short while he'll become completely blind. ಕೆಲವೇ ದಿನಗಳಲ್ಲಿ ಅವನು ಸಂಪೂರ್ಣವಾಗಿ ಕುರುಡನಾಗುವ ಪರಿಸ್ಥಿತಿ. The doctor said they could do a very costly treatment, but they did not promise that they could heal him. ವೈದ್ಯರು ಹೇಳಿದರು, ಅತಿ ಖರ್ಚಾಗುವಂತಹ ಒಂದು ಚಿಕಿತ್ಸೆಯನ್ನು ಕೊಡುತ್ತೇವೆ, ಆದರೆ ಇದಕ್ಕೆ ಗ್ಯಾರಂಟಿ ನಾವು ಕೊಡುವುದಿಲ್ಲ, ನೀನು ಗುಣವಾಗುತ್ತಿ ಎಂದು. This man realized that his future was going to be darkness.
darkness. ಅವನು ಯೋಚಿಸಿದ ತನ್ನ ಭವಿಷ್ಯವು ಕತ್ತಲೆಮಯವಾಗಲಿದೆ. If he loses his eyesight, he will lose his job. ಅವನು ಕಣ್ಣನ್ನು ಕಳೆದುಕೊಂಡರೆ ತನ್ನ ಉದ್ಯೋಗವನ್ನು ಕಳೆದುಕೊಳ್ಳುತ್ತಾನೆ. If he loses his job, he knows he will even be thrown out of his house. ಒಂದು ವೇಳೆ ಅವನು ತನ್ನ ಉದ್ಯೋಗವನ್ನು ಕಳೆದುಕೊಂಡರೆ ತನ್ನ ಮನೆಯಿಂದ ಅವನು ಹೊರದೂಡಲ್ಪಡುತ್ತಾನೆ. He did not have a wife. ಆತನಿಗೆ ಹೆಂಡತಿ ಇರಲಿಲ್ಲ. He was staying with some relatives. ಅವನ ಸಂಬಂಧಿಕರ ಮನೆಯಲ್ಲಿ ಈತನು And if ಜೀವಿಸುತ್ತಿದ್ದ. he had to give money, they will keep him. ಅವನು ಆ ಮನೆಯಲ್ಲಿ ಇರಬೇಕಂದರೆ ದುಡ್ಡು ಕೊಡಬೇಕಾಗಿತ್ತು ಅವರಿಗೆ. If you don't have money, people don't care for you. ಅವನಿಗೆ ಯಾರೂ ಸಹ ನೋಡಿಕೊಳ್ಳಲು ಇರಲಿಲ್ಲ. He realized in some months when he becomes blind, he'll be on the roads as a beggar. ಅವನು ಯೋಚಿಸಿದ, ಅವನು ಸಂಪೂರ್ಣವಾಗಿ ಕುರುಡನಾದರೆ ರಸ್ತೆಯಲ್ಲಿ ಭಿಕ್ಷುಕನ ಹಾಗೆ ಕುಳಿತುಕೊಳ್ಳಬೇಕು. At this time, he remembered how someone told him to go to Kerala and make a retreat in this famous retreat center. ಅವನಿಗೆ ಆಗ ಸಮಯದಲ್ಲಿ ಒಬ್ಬರು ತಿಳಿಸಿದರು, ಈ ಒಂದು ಪ್ರಸಿದ್ಧವಾದ ಡಿವೈನ್ ಧ್ಯಾನ ಕೇಂದ್ರದಲ್ಲಿ ಹೋಗಿ ನೀನು ಧ್ಯಾನವನ್ನು ಮಾಡು. This was a Christian man who was working in his office. ಆತನ ಆಫೀಸ್ನಲ್ಲಿ ಒಬ್ಬ ಕ್ರೈಸ್ತ ವ್ಯಕ್ತಿ ಕೆಲಸ ಮಾಡುತ್ತಿದ್ದವನು ಈ ರೀತಿ He ಹೇಳಿರುವುದು. went and asked this man for the details. ಅವನು ಹೋಗಿ ಆ ವ್ಯಕ್ತಿಯ ಬಳಿ ಇದರ ಎಲ್ಲ ಧ್ಯಾನದ ವಿವರಗಳನ್ನು ಕೇಳಿದ. And he came here for retreat. ಆ ವ್ಯಕ್ತಿ ಇಲ್ಲಿಗೆ ಧ್ಯಾನಕ್ಕಾಗಿ ಬಂದ. For the first time he heard about Jesus. ಮೊದಲ ಬಾರಿಗೆ ಯೇಸುವಿನ ಬಗ್ಗೆ ಆತ ಕೇಳಿಸಿಕೊಂಡ. Many of us are born in Christian families. ನಮ್ಮಲ್ಲಿ ಅನೇಕ ಜನರು ನಾವು ಕ್ರೈಸ್ತ ಕುಟುಂಬದಲ್ಲಿ ಜನಿಸಿದ್ದೇವೆ. We grew up in Christian families. ನಾವು ಒಂದು ಕ್ರೈಸ್ತ ಕುಟುಂಬದಲ್ಲಿ ಬೆಳೆದು ಬಂದವರಾಗಿದ್ದೇವೆ. Maybe we even know some Bible. ನಮಗೆ ಸ್ವಲ್ಪ ಬೈಬಲ್ ಸಹ ತಿಳಿದಿದೆ. And yet when we come to God, we don't expect anything to happen. ನಾವು ದೇವರ ಬಳಿ ಬಂದಾಗ ದೇವರಿಂದ ಏನಾದರೂ ಸಂಭವಿಸುತ್ತದೆ ಎಂಬುದಾಗಿ ನೀವು ನಿರೀಕ್ಷಿಸುವುದಿಲ್ಲ. This man, for the first time, he's hearing the word of God being preached. ಮೊದಲನೆಯದಾಗಿ ಅವನು ಯೇಸುವಿನ ಬಗ್ಗೆ ಬೋಧಿಸುವುದನ್ನು ಕೇಳಿಸಿಕೊಂಡ. For 3 days he's hearing the word of God. 3 ದಿನಗಳ ಕಾಲ ಅವನು ದೇವರ ವಾಕ್ಯವನ್ನು He ಕೇಳಿಸಿಕೊಳ್ಳುತ್ತಿದ್ದ. came to know who Jesus is. ಯೇಸು ಯಾರು ಎಂಬುದನ್ನು ಅವನು ತಿಳಿದುಕೊಂಡ. He saw everyone who came to Jesus got a life. ಅವನು ನೋಡಿದ ಯೇಸುವಿನ ಬಳಿ ಬಂದ ಪ್ರತಿಯೊಬ್ಬರು ಜೀವವನ್ನು ಪಡೆದುಕೊಂಡಿದ್ದು. He began to pray. ಆತನು ಪ್ರಾರ್ಥಿಸಲು It was the ಪ್ರಾರಂಭಿಸಿದ. 3rd day of the retreat. ಅದು ಧ್ಯಾನದ 3ನೆಯ It ದಿನವಾಗಿತ್ತು. was night. ಅದು ರಾತ್ರಿಯ ಸಮಯ. There was an adoration happening. ಆ ಸಮಯದಲ್ಲಿ ಆರಾಧನೆ ನಡೆಯುತ್ತಿತ್ತು. He went down on his knees for the first time. ಮೊದಲ ಬಾರಿಗೆ ಅವನು ಮೊಣಕಾಲೂರಿದ. And he began to pray to Jesus from his heart for the first time. ಮೊದಲ ಬಾರಿಗೆ ಹೃದಯದಿಂದ ಯೇಸುವಿನಲ್ಲಿ ಪ್ರಾರ್ಥಿಸಲು And he ಪ್ರಾರಂಭಿಸಿದ. told Jesus, ಅವನು ಯೇಸುವಿಗೆ ಹೇಳಿದ, Jesus, if you want to heal me now. ಯೇಸುವೆ, ನೀವು ನನಗೆ ಗುಣಪಡಿಸಲು ಮನಸ್ಸಿದ್ದರೆ ಈಗಲೇ ನೀವು ಗುಣಪಡಿಸಿರಿ. But Jesus, if you want me to become blind, if it is in your plan for me to be blind, I will be blind. ಮತ್ತು ತಿಳಿಸಿದ, ಯೇಸುವೆ, ನಾನು ಒಬ್ಬ ಕುರುಡನಾಗಬೇಕು ಎಂಬುದಾಗಿ ನೀವು ಬಯಸಿದರೆ ಕುರುಡನಾಗಲು ಸಹ ನಾನು ಸಿದ್ಧ. But one thing I want. ಆದರೆ ಒಂದು ವಿಷಯ ನನಗೆ ಬೇಕು. I want to live in your presence all my life. ನನ್ನ ಇಡೀ ಜೀವಿತವು ನಾನು ನಿಮ್ಮ ಸನ್ನಿಧಿಯಲ್ಲಿ ಕಳೆಯಬೇಕು. Even if I am thrown out by my family and I'm staying on the roads. ಒಂದು ವೇಳೆ ನನ್ನ ಕುಟುಂಬ ನನ್ನ ಮನೆಯಿಂದ ಹೊರಗೆ ದಬ್ಬಿದರೂ, ನಾನು ರಸ್ತೆಯಲ್ಲಿ ಜೀವಿಸಬೇಕಾಗಿ ಬಂದರೂ ಸಹ, Even if I have to beg daily. ಪ್ರತಿದಿನವೂ ನಾನು ಭಿಕ್ಷೆ ಬೇಡಬೇಕಾದಂತ ಅವಸ್ಥಿತಿ ಬಂದರೂ ಕೂಡ, I want to know that you are the God who is with me. ನನಗೆ ಇದು ತಿಳಿಯಬೇಕು, ನಮ್ಮ ದೇವರು ನನ್ನೊಂದಿಗೆ ಇರಬೇಕು. You know friends, this is what we call surrender. ಇದನ್ನೇ ಆಗಿದೆ ಪ್ರಿಯರೇ, ನಮ್ಮನ್ನೇ ನಾವು ಸಮರ್ಪಿಸುವುದು ಎಂಬುದಾಗಿದೆ. Christianity is about surrender. ಕ್ರೈಸ್ತತ್ವ ಎಂದರೆ ನಮ್ಮನ್ನೇ ನಾವು ಸಮರ್ಪಿಸುವುದಾಗಿದೆ. Surrender is where I tell God, God, you are the God of my life. ಸಮರ್ಪಣೆ ಎಂದರೆ ದೇವರಿಗೆ ನಾವು ಹೇಳುವುದು, ದೇವರೇ, ನೀವು ನಮ್ಮ ಜೀವಿತದ ದೇವರಾಗಿದ್ದೀರಿ. What you decide is what I want. ನೀವು ಏನು ನಿರ್ಧರಿಸಿದರೋ ಅದೇ ನನಗೆ ಬೇಕು. When you surrender to God, God can take over your life. ಯಾವಾಗ ನೀವು ದೇವರಿಗೆ ನಿಮ್ಮನ್ನೇ ಸಮರ್ಪಿಸಿದಿರೋ, ದೇವರು ನಿಮ್ಮ ನಿಯಂತ್ರಣವನ್ನು ತೆಗೆದುಕೊಳ್ಳುತ್ತಾರೆ.
ಹೇಳಿದ್ದಾರೆ. that is what happened to this man. ಅದೇ ಆಗಿದೆ ಈ ವ್ಯಕ್ತಿಯ ಜೀವಿತದಲ್ಲಿ He ಸಂಭವಿಸಿದ್ದು. was praying so intensely, his eyes were closed. ಅವನು ತೀವ್ರವಾಗಿ ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥಿಸುತ್ತಿದ್ದ. At the end of the adoration, you get the Eucharistic blessing. ಆ ಆರಾಧನೆ ಅಂತ್ಯ ಸಮಯದಲ್ಲಿ ಪರಮ ಪ್ರಸಾದದ ಅಂತಿಮ ಆಶೀರ್ವಾದ It ಸಮಯದಲ್ಲಿ is not just the priest who is giving a blessing. ಅದು ಕೇವಲ ಒಬ್ಬ ಗುರುಗಳಾಗಿರಲಿಲ್ಲ ಅಂತಿಮ ಆಶೀರ್ವಾದ The ಕೊಡುತ್ತಿರುವುದು. priest takes the Eucharist. ಯಾವಾಗ ಗುರುಗಳು ಆ ಒಂದು ಪರಮ ಪ್ರಸಾದವನ್ನು ಎತ್ತಿದರು, The Eucharist is a very body of our Lord Jesus Christ. ಆ ಒಂದು ಪರಮ ಪ್ರಸಾದ ನಿಜವಾಗಿ ನಮ್ಮ ಯೇಸುವಿನ ಶರೀರವಾಗಿದೆ, You can ರಕ್ತವಾಗಿದೆ. think, how can bread become the body of God? ನೀವು ಯೋಚಿಸಬಹುದು, ಹೇಗೆ ರೊಟ್ಟಿಯು ದೇವರ ಶರೀರವಾಗಿ ಮಾರ್ಪಡುತ್ತದೆ. Only God can become small. ದೇವರು ಮಾತ್ರ ಅವರಿಗೆ ತಿಳಿದಿದೆ ಸಣ್ಣದಾಗಿ ಪರಿವರ್ತಿಸಲು. We want to become big and great and strong. ನಾವು ಯಾವಾಗಲೂ ದೊಡ್ಡವರು ಶಕ್ತಿಯುಳ್ಳವರಾಗಿರಬೇಕು ಎಂಬುದಾಗಿ The ಬಯಸುತ್ತೇವೆ. creator God became a created human person. ನಮ್ಮನ್ನು ಸೃಷ್ಟಿಸಿದ ದೇವರು ಸೃಷ್ಟಿಸಲ್ಪಟ್ಟ ವಸ್ತುವಾಗಿ His ಮಾರ್ಪಡುತ್ತಾರೆ. name was Emmanuel, God with us. ಅವರ ಹೆಸರು ಇಮ್ಯಾನುವೇಲ್, ದೇವರು ನಮ್ಮೊಡನೆ ಇದ್ದಾರೆ. And then he took bread and said, "This is my body." ಯೇಸು ಆ ರೊಟ್ಟಿಯನ್ನು ತೆಗೆದುಕೊಂಡು ಹೇಳಿದರು, ಇದು ನನ್ನ ಶರೀರ. He did not say, "This is like my body." He said, "This is my body." ಆ ರೊಟ್ಟಿಯನ್ನು ತೆಗೆದು ಇದು ನನ್ನ ಶರೀರ ತರ ಇದೆ ಎಂಬುದಾಗಿ ಹೇಳಿಲ್ಲ, ಬದಲಾಗಿ ಇದು ನನ್ನ ಶರೀರ ಎಂಬುದಾಗಿ He ಹೇಳಿದರು. broke it and said, "This is me broken for you." ಅದನ್ನು ಮುರಿದು ಹೇಳಿದರು, ಇದನ್ನು ನಾನು ಮುರಿದಿದ್ದೇನೆ, ನಿನಗೋಸ್ಕರ ನಾನು So ಮುರಿಯಲ್ಪಟ್ಟಿದ್ದೇನೆ. that when you are broken, when your family is broken, you can come to the Eucharist and you will get healing. ನೀನು ಮುರಿಯಲ್ಪಟ್ಟಾಗ, ನಿನ್ನ ಕುಟುಂಬ ಮುರಿಯಲ್ಪಟ್ಟಾಗ ನೀನು ಪರಮ ಪ್ರಸಾದದ ಬಳಿ ಬಂದು ಸೌಖ್ಯವನ್ನು ನೀನು ಅನುಭವಿಸಬಹುದು. So in the Eucharistic blessing, it is Jesus himself who is blessing you. ಪರಮ ಪ್ರಸಾದದಲ್ಲಿ ಸ್ವತಃ ಯೇಸುವೇ ಆಗಿದ್ದಾರೆ ನಿಮ್ಮನ್ನು ಆಶೀರ್ವದಿಸುತ್ತಿರುವುದು. When we know somebody has special powers, we run after them. ಯಾರಿಗಾದರೂ ಸ್ವಲ್ಪ ಶಕ್ತಿ ಇದೆ ಎಂಬುದಾದರೆ ಅವರ ಹಿಂದೆ ನಾವು ಓಡಿ ಹೋಗುತ್ತೇವೆ. The Eucharist is the fullness of God's power. ಪರಮ ಪ್ರಸಾದವು ದೇವರ ಸಂಪೂರ್ಣ ಶಕ್ತಿಯಾಗಿದೆ. And a great miracle happened that day. ಆ ದಿನ ಒಂದು ದೊಡ್ಡ ಅದ್ಭುತ ಸಂಭವಿಸಿತು. When this man surrendered. ಈ ವ್ಯಕ್ತಿ ಯಾವಾಗ ತನ್ನನ್ನು ಸಮರ್ಪಿಸಿದನು, At the end of the adoration, when the blessing was given, ಅಂತಿಮ ಪರಮ ಪ್ರಸಾದದ ಆಶೀರ್ವಾದವನ್ನು ಕೊಟ್ಟಾಗ he was bowed down. ಆತನು ತಲೆ ಬಾಗಿದ್ದನು. And when he raised himself ಯಾವಾಗ ಅವನು ತಲೆ ಮೇಲಕ್ಕೆತ್ತಿದನು, and he opened his eyes, ಕಣ್ಣುಗಳನ್ನು ತೆರೆದು ನೋಡಿದಾಗ he realized both his eyes were absolutely, completely ಅವನು healed. ಗಮನಿಸಿದ ತನ್ನ ಎರಡೂ ಕಣ್ಣುಗಳು ಸಂಪೂರ್ಣವಾಗಿ ಗುಣ ಹೊಂದಿರುವುದನ್ನು. Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ. You should know the God whom you have come to. ನೀವು ಯಾವ ದೇವರ ಬಳಿಗೆ ಬಂದಿದ್ದೀರಿ ಎಂಬುದು ನಿಮಗೆ ತಿಳಿದಿರಬೇಕು. He is not just a picture. ಅವರು ಕೇವಲ ಒಂದು ಚಿತ್ರವಾಗಿಲ್ಲ. He is not a faraway God. ಅವರು ದೂರ ಇರುವ ದೇವರಲ್ಲ. He is not a God who has given up on you. ನಿನ್ನನ್ನು ಬಿಟ್ಟು ಕೊಟ್ಟಿರುವ ದೇವರು ಅವರು ಅಲ್ಲ. Because he has a plan for your life, he has brought you here. ಏಕೆಂದರೆ ನಿಮ್ಮ ಜೀವಿತದಲ್ಲಿ ಅವರಿಗೆ ಒಂದು ಯೋಜನೆ ಇದೆ, ಅದಕ್ಕೋಸ್ಕರವೇ ನಿಮ್ಮನ್ನು ಇಲ್ಲಿ ಕರೆದು Because ತಂದಿದ್ದಾರೆ. he feels your shame, he has brought you here. ನೀವುಗೋಸ್ಕರ ಆತನೇ ಅವರು ನಿಮ್ಮನ್ನು ಇಲ್ಲಿಗೆ ಕರೆದು ತಂದಿದ್ದಾರೆ. Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ. The Bible tells us ಬೈಬಲ್ ನಮಗೆ ಹೀಗೆಂದು ತಿಳಿಸುತ್ತದೆ, that the mercy and the power of God is new every morning. ದೇವರ ಶಕ್ತಿ ಮತ್ತು ಅವರ ಪ್ರೀತಿಯು, ಅವರ ಕರುಣೆಯು ಪ್ರತಿದಿನ ಹೊಸದಾಗಿದೆ. You have come for this retreat ನೀವು ಈ ಧ್ಯಾನಕ್ಕೆ ಬಂದಿದ್ದೀರಿ, and you will get a healing. ನಿಮಗೆ ಖಂಡಿತವಾಗಿ ಗುಣವಾಗುತ್ತದೆ. You will get a blessing. ನಿಮಗೆ ಆಶೀರ್ವಾದ ಖಂಡಿತ ಸಿಗುತ್ತದೆ. Every week we hear hundreds of testimonies over here. ಪ್ರತಿ ವಾರವೂ ನಾವು ನೂರಾರು ಈ ರೀತಿಯ ಸಾಕ್ಷಿಗಳನ್ನು ಕೇಳುತ್ತೇವೆ. I know thousands of people who have experienced miracles in their life when they came to pray to God. ಯಾವಾಗ ದೇವರಲ್ಲಿ ಪ್ರಾರ್ಥಿಸಲು ಬರುತ್ತಾರೋ ಸಾವಿರಾರು ಜನರು ಗುಣ ಹೊಂದಿ ಸೌಖ್ಯ ನೀಡುವುದನ್ನು ನಾವು ನೋಡಿದ್ದೇವೆ. Hallelujah. ಹಾಲೆಲೂಯಾ, Hallelujah. Hallelujah. Hallelujah.
The God who has healed so many thousands is waiting to heal you. ಸಾವಿರಾರು ಜನರನ್ನು ಗುಣಪಡಿಸಿದ ದೇವರು ನಿನ್ನನ್ನು ಗುಣಪಡಿಸಲು ಇಂದು ಕಾಯುತ್ತಿದ್ದಾರೆ. But God is not satisfied. ಆದರೆ ದೇವರಿಗೆ ಸಂತೃಪ್ತಿ ಇಲ್ಲ. He doesn't want to give you only 6 days of blessing. ನಿಮಗೆ ಕೇವಲ 6 ದಿನಗಳು ಮಾತ್ರ ಆಶೀರ್ವಾದ ಕೊಡಬೇಕು ಎಂಬುದಾಗಿ ಅವರು ಬಯಸುತ್ತಿಲ್ಲ. He wants your lifetime to be a life of power and happiness and blessing. ನಿಮ್ಮ ಇಡೀ ಜೀವಿತವು ನೀವು ಸಂತೋಷದಿಂದ ಆನಂದದಿಂದ ಆಶೀರ್ವದಿಸಲ್ಪಡಬೇಕು ಎಂಬುದಕ್ಕಾಗಿ ಅವರು ಬಯಸುತ್ತಿದ್ದಾರೆ. He wants your family to live in the power of God. ನಿಮ್ಮ ಕುಟುಂಬವು ದೇವರ ಶಕ್ತಿಯಲ್ಲಿ ಜೀವಿಸಬೇಕು ಎಂಬುದಾಗಿ ಬಯಸುತ್ತಿದ್ದಾರೆ. No one who came to Jesus went back the same way. ಯೇಸುವಿನ ಬಳಿ ಬಂದ ಯಾರೂ ಸಹ ಬರಿಗೈಯಲ್ಲಿ ಹಿಂತಿರುಗಿ ಹೋಗಲಿಲ್ಲ. Tomorrow by this time the retreat will be over. ನಾಳೆ ಇದೇ ಸಮಯಕ್ಕೆ ಧ್ಯಾನವು ಮುಗಿದು ಹೋಗುತ್ತದೆ. You're going back to the same world. ನೀವು ನಿಮ್ಮ ಹಳೆ ಜಗತ್ತಿಗೆ ಹಿಂತಿರುಗಿ You're ಹೋಗುತ್ತೀರಿ. going back to the same family. ಅದೇ ನಿಮ್ಮ ಹಳೆಯ ಕುಟುಂಬಕ್ಕೆ ನೀವು ಹಿಂತಿರುಗಿ You're ಹೋಗುತ್ತೀರಿ. going back to the same mobile phone. ಅದೇ ನಿಮ್ಮ ಹಳೆಯ ಅದೇ ಸೇಮ್ ಆದ ಒಂದು ಮೊಬೈಲ್ ಫೋನ್ ಹತ್ರ ಹೋಗುತ್ತೀರಿ. Same friends, same relations. ಅದೇ ಸ್ನೇಹಿತರು ಅದೇ ಒಂದು ಸಂಬಂಧಕ್ಕೆ ಹಿಂತಿರುಗಿ ಹೋಗುತ್ತೀರಿ. In your state the same government also. ಅದು ನಿಮ್ಮ ಸಮಯದಲ್ಲಿ ಹೇಳುವುದಾದರೆ ಅದೇ ಸರ್ಕಾರಕ್ಕೆ ನಾವು ಹಿಂತಿರುಗಿ But ಹೋಗುತ್ತೇವೆ. if you have the power of God, ಆದರೆ ದೇವರ ಶಕ್ತಿಯು ನಿಮ್ಮಲ್ಲಿದ್ದರೆ you will not go back to the same life. ನೀವು ಇದೇ ರೀತಿಯಾಗಿ ನಿಮ್ಮ ಜೀವಿತದಲ್ಲಿ ಹಿಂತಿರುಗಿ ಹೋಗುವುದಿಲ್ಲ. You will go back to a life of victory. ಒಂದು ಜಯದ ಜೀವಿತಕ್ಕೆ ನೀವು ಹಿಂತಿರುಗಿ Not a ಹೋಗುತ್ತೀರಿ. life of fear, ಭಯದ ಕೂಡಿದ ಜೀವಿತಕ್ಕೆ ಅಲ್ಲ, but a life of confidence. ಒಂದು ನಂಬಿಕೆಯ ಜೀವಿತಕ್ಕೆ ನೀವು ಹಿಂತಿರುಗಿ Friends, ಹೋಗುತ್ತೀರಿ. Jesus tells us something. ಸ್ನೇಹಿತರೆ, ಯೇಸು ಒಂದು ವಿಷಯ ತಿಳಿಯ ಬಯಸುತ್ತಾರೆ. Gospel of John chapter 10 verse 10. ಯೋಹಾನನು ಬರೆದ 10ನೇ ಅಧ್ಯಾಯ 10ನೇ ವಚನ. Jesus says, I am coming that you can have the fullness of life. ನಾನು ಬಂದಿರುವುದು ಜೀವವನ್ನು ಯಥೇಚ್ಛವಾಗಿ ಜೀವ ನೀವು ಅನುಭವಿಸಬೇಕು ಎಂಬುದಕ್ಕಾಗಿ. That is why Jesus has come to you. ಅದಕ್ಕಾಗಿಯೇ ಯೇಸುವು ನಿಮ್ಮ ಬಳಿಗೆ ಬರುತ್ತಿದ್ದಾರೆ. So that you can have the fullness of life. ಅದಕ್ಕಾಗಿ ನೀವು ಒಂದು ಸಂಪೂರ್ಣವಾದ ಜೀವಿತವನ್ನು ಜೀವಿಸಬೇಕು ಎಂಬ ಕಾರಣಕ್ಕಾಗಿ. If you go back ನೀವು ಹಿಂತಿರುಗಿ ಹೋಗುವಾಗ and you go back to your sadness, ನಿಮ್ಮ ಒಂದು ದುಃಖಕ್ಕೆ ನೀವು ಹಿಂತಿರುಗಿ ಹೋಗುವಾಗ, you go back to your weakness, ನಿಮ್ಮ ಬಲಹೀನತೆಗೆ ನೀವು ಹಿಂತಿರುಗಿ ಹೋಗುವಾಗ, you go back to the problems in your family, ನಿಮ್ಮ ಕುಟುಂಬದ ಸಮಸ್ಯೆಗಳಿಗೆ ನೀವು ಹಿಂತಿರುಗಿ ಹೋಗುವಾಗ, you are not allowing God to live His plan in your life. ದೇವರ ಯೋಜನೆಯು ನಿಮ್ಮ ಜೀವಿತದಲ್ಲಿ ನೆರವೇರಲು ನೀವು ಅನುಮತಿಸುವುದಿಲ್ಲ. It is not in God's plan for you to live in depression and weakness and sin and addiction. ಪಾಪದಲ್ಲಿ ಒಂದು ದುಶ್ಚಟಗಳಲ್ಲಿ ಬಲಹೀನತೆಗಳಲ್ಲಿ ನೀವು ಬದುಕಬೇಕು, ದುಃಖದಲ್ಲಿ ಬದುಕಬೇಕು, ಖಿನ್ನತೆಯಲ್ಲಿ ಬದುಕಬೇಕು ಎಂಬುದು ದೇವರ ಯೋಜನೆ ಅಲ್ಲ. It is not in God's plan for your family to be divided one against the other. ಒಬ್ಬರ ನಡುವೆ ಒಬ್ಬರ ಕುಟುಂಬದಲ್ಲಿ ನೀವು ವಿಭಾಗವಾಗಿ ಜೀವಿಸಬೇಕು ಎಂಬುದಾಗಿ ದೇವರ ಯೋಜನೆ ಇಲ್ಲ. It is husband against wife and children against parents. ಇದು ಗಂಡನು ಹೆಂಡತಿಯ ವಿರುದ್ಧ, ಮಕ್ಕಳು ಹೆತ್ತವರ ವಿರುದ್ಧ. Jesus clearly tells us, ಯೇಸು ಸ್ಪಷ್ಟವಾಗಿ a ತಿಳಿಸುತ್ತಾರೆ, house that is divided will fall. ಯಾವ ಕುಟುಂಬವು ವಿಭಾಗಿಸಲ್ಪಟ್ಟಿದೆಯೋ ಅದು ಬಿದ್ದು ಹೋಗುತ್ತದೆ. You can fight all your lifetime, but your children will suffer because of you. ಇಡೀ ಜೀವಿತ ನೀವು ಜಗಳವಾಡಿ ಬದುಕಬಹುದು, ನಿಮ್ಮಿಂದ ನಿಮ್ಮ ಮಕ್ಕಳು ಕಷ್ಟಪಡುತ್ತಾರೆ. You can say, oh, my wife has not changed, my husband has not changed. ನೀವು ಯೋಚಿಸಬಹುದು, ನನ್ನ ಗಂಡ ಬದಲಾಗಲಿಲ್ಲ, ನನ್ನ ಹೆಂಡತಿ ಬದಲಾಗಲಿಲ್ಲ. If you have God in your family, you will have peace, you will have salvation, you will have prosperity in your family. ಒಂದು ವೇಳೆ ದೇವರು ನಿಮ್ಮ ಕುಟುಂಬದಲ್ಲಿ ಇದ್ದಿದ್ದೇ ಆದರೆ ನಿಮ್ಮ ಕುಟುಂಬದಲ್ಲಿ ಶಾಂತಿ, ಸಮಾಧಾನವು ಹಾಗೂ ನೆಮ್ಮದಿಯು ಹಾಗೂ ಸಮೃದ್ಧಿಯು ನೆಲೆಸಲಿದೆ. Hallelujah. 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 Praise the Lord. Praise the Lord. Praise the Lord. Praise the Lord. Some people don't expect God to do anything. ಕೆಲವರು ನಮ್ಮಲ್ಲಿ ಯೋಚಿಸುತ್ತಾರೆ, ದೇವರಿಂದ ಏನನ್ನು ಸಹ ಅವರು ನಿರೀಕ್ಷಿಸುವುದಿಲ್ಲ. Such people all their life they will live in failure. ಆ ಜನರು ತಮ್ಮ ಇಡೀ ಸಂಪೂರ್ಣ ಜೀವಿತ ಒಂದು ಸೋಲನ್ನೇ ಅನುಭವಿಸುತ್ತಾ ಇರುತ್ತಾರೆ. All their life they will live in weakness. ತಮ್ಮ ಇಡೀ ಜೀವಿತವು ಬಲಹೀನತೆಯಲ್ಲಿ ಕಳೆಯುತ್ತಾರೆ. Because you are standing like this before God. ಏಕೆಂದರೆ ದೇವರ ಮುಂದೆ ಅವರು ಕೈಕಟ್ಟಿ ಹೀಗೆ ನಿಂತುಕೊಂಡಿರುತ್ತಾರೆ. Hallelujah. 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 Praise the Lord. Praise the Lord. In the gospel there is a
incident. ನಾವು ಶುಭ ಸಂದೇಶದಲ್ಲಿ ಒಂದು ಸಂಗತಿಯನ್ನು ನೋಡುತ್ತೇವೆ. There was a very important man. His name was Jairus. ಯಾವಾಗ ಯಾಯೀರನು ಒಬ್ಬ ಪ್ರಾಮುಖ್ಯ ಮನುಷ್ಯನು ಯೇಸುವಿನ ಬಳಿ He was a ಬರುತ್ತಾನೋ, synagogue leader. That means he was like a bishop. ಅವನು ಒಂದು ಪ್ರಾರ್ಥನಾ ಮಂದಿರದ ಸಭ್ಯಸ್ಥನಾಗಿದ್ದನು, ಒಂದು ಧರ್ಮಾಧ್ಯಕ್ಷರ ಹಾಗೆ. Everyone respected him. ಪ್ರತಿಯೊಬ್ಬರು ಅವನನ್ನು ಗೌರವಿಸುತ್ತಿದ್ದರು. But there is a crisis in his family. ಆದರೆ ಅವನ ಕುಟುಂಬದಲ್ಲಿ ಒಂದು ಸಮಸ್ಯೆ ಇತ್ತು. His daughter is dying. ಅವರ ಮಗಳು ಸಾಯುವ It is a ಅವಸ್ಥೆಯಲ್ಲಿದ್ದಳು. matter of minutes. The girl is going to die. ಕೆಲವೇ ನಿಮಿಷಗಳಲ್ಲಿ ಅವಳ ಮಗಳು ತೀರಿ ಹೋಗುವ ಪರಿಸ್ಥಿತಿ. Instead of staying and watching her die, ಅಲ್ಲಿ ಕುಳಿತು ಮಗಳು ಸಾಯುವುದನ್ನು ನೋಡುವ ಬದಲು this important man ran and found Jesus. ಈ ಪ್ರಾಮುಖ್ಯವಾದ ಮನುಷ್ಯ ಓಡಿ ಹೋಗಿ ಯೇಸುವನ್ನು ಕಂಡುಕೊಳ್ಳುತ್ತಾನೆ. Jesus was preaching to a lot of people. ಅನೇಕ ಜನರಿಗೆ ಯೇಸುವು ಪ್ರಬೋಧಿಸುತ್ತಿದ್ದರು. He falls at the feet of Jesus. ಯೇಸುವಿನ ಕಾಲುಗಳಲ್ಲಿ ಈ ವ್ಯಕ್ತಿ ಬೀಳುತ್ತಾನೆ. He was important man. ಅವನು ಒಬ್ಬ ಪ್ರಸಿದ್ಧ ಪ್ರಾಮುಖ್ಯ ವ್ಯಕ್ತಿ. But what is important is he knew what was important in his life. ಆದರೆ ಅವನಿಗೆ ತಿಳಿದಿದ್ದು ತನ್ನ ಜೀವಿತದಲ್ಲಿ ಯಾವುದಕ್ಕೆ ಪ್ರಾಮುಖ್ಯತೆ ಇದೆ. You can have money, you can have a big job, but if God is not the important in your life, you will be a failure. ಒಂದು ವೇಳೆ ನಿಮಗೆ ಒಳ್ಳೆಯ ಕೆಲಸವಿರುವುದು, ಹಣವಿರಬಹುದು, ಆದರೆ ದೇವರು ನಿಮ್ಮ ಜೀವಿತದಿಲ್ಲದಿದ್ದರೆ ನಿಮ್ಮ ಇಡೀ ಜೀವನ ಸಂಪೂರ್ಣ ನಾಶವಾಗುತ್ತದೆ. He fell at the feet of Jesus and said, "Come and pray for my daughter, she will live." ಅವನು ಯೇಸುವಿನ ಪಾದಗಳಲ್ಲಿ ಬಿದ್ದು, ಯೇಸುವೆ ಬಂದು ಪ್ರಾರ್ಥಿಸಿರಿ, ನನ್ನ ಮಗಳು ಜೀವಂತವಾಗುತ್ತಾಳೆ. Today in your home there may be a child who does not listen to you. ಒಂದು ವೇಳೆ ನಿನ್ನ ಕುಟುಂಬದಲ್ಲಿ ಮಗುವಾಗಿರಬಹುದು, ನಿನ್ನ ಮಾತನ್ನು ಕೇಳದೆ ಇರುವುದು. There may be someone who is sick. ನಿಮ್ಮ ಕುಟುಂಬದಲ್ಲಿ ಯಾರೋ ಒಬ್ಬರು ರೋಗದಿಂದ ಬಳಲುತ್ತಿರಬಹುದು. Someone who doesn't understand you. ಒಂದು ವೇಳೆ ನಿಮ್ಮನ್ನು ಒಬ್ಬರು ಅರ್ಥೈಸಿಕೊಳ್ಳದೆ ಇರಬಹುದು. Someone who creates problems. ಕೆಲವೊಬ್ಬರು ನಿಮ್ಮ ಕುಟುಂಬದಲ್ಲಿ ಸಮಸ್ಯೆಯನ್ನು ಪ್ರಾರಂಭಿಸಿರಬಹುದು. You have to go and fall at the feet of Jesus. ನೀವು ಯೇಸುವಿನ ಕಾಲಿನ ಬಳಿಗೆ ಹೋಗಿ ಬೀಳಬೇಕು. With confidence he told Jesus, "If you pray for my daughter, she will be well." ಅವನಲ್ಲಿ ಎಷ್ಟೊಂದು ವಿಶ್ವಾಸವಿದ್ದರೆ ಯೇಸುವಿಗೆ ಹೇಳ್ತಾನೆ, ಯೇಸುವೆ ನೀವು ಬಂದು ಪ್ರಾರ್ಥಿಸಿದರೆ ನನ್ನ ಮಗಳು ಜೀವಂತವಾಗುತ್ತಾಳೆ. Jesus left the crowd and went with him. ಯೇಸು ಆ ಗುಂಪನ್ನು ಬಿಟ್ಟು ಅವನೊಂದಿಗೆ ಚಲಿಸುತ್ತಾರೆ. As they were traveling, suddenly Jesus stopped and said, "Someone touched me." ಹಾಗೆ ಹೀಗೆ ಪ್ರಯಾಣಿಸುತ್ತಿರುವಾಗ ಯೇಸು ಒಂದು ಕ್ಷಣ ನಿಂತುಕೊಂಡು ತಿಳಿಸುತ್ತಾರೆ, ನನ್ನನ್ನು ಯಾರೋ ಮುಟ್ಟಿದ್ದಾರೆ. There was a big crowd with Jesus. ಯೇಸುವಿನೊಂದಿಗೆ ಅತಿ ದೊಡ್ಡದಾದ ಜನಸಮೂಹವಿತ್ತು. Peter asked Jesus, "How can you say someone touched you?" ಆಗ ಪೇತ್ರನು ಯೇಸುವಿಗೆ ಕೇಳ್ತಾನೆ, ಯೇಸುವೆ ಹೇಗೆ ತಾನೇ ನೀವು ಕೇಳುತ್ತಿದ್ದೀರಿ ಯಾರೋ ನಿಮ್ಮನ್ನು ಮುಟ್ಟಿದ್ದಾರೆ ಎಂಬುದಾಗಿ? How can you ask this question? ಹೇಗೆ ತಾನೇ ಈ ಪ್ರಶ್ನೆ ಕೇಳಲು ನಿಮ್ಮಿಂದ There is a ಸಾಧ್ಯ? girl who is dying. ಅಲ್ಲಿ ಒಬ್ಬ ಮಗಳು ಸಾಯುತ್ತಿದ್ದಾಳೆ. Everyone is pushing you. ಎಲ್ಲರೂ ಸಹ ನಿಮ್ಮನ್ನು ತಳ್ಳುತ್ತಿದ್ದಾರೆ. But Jesus stopped and Jesus would not move. ಆದರೆ ಯೇಸುವು ಅಲ್ಲೇ ನಿಂತುಕೊಂಡವರು ಮುಂದುವರಿಸಲಿಲ್ಲ. At this moment a woman came in front of Jesus. ಆ ಸಮಯದಲ್ಲಿ ಒಬ್ಬ ಮಹಿಳೆ ಯೇಸುವಿನ ಬಳಿ She ಬಂದಳು. said for 12 years she had a hemorrhage. ಅವಳು ಹೇಳಿದಳು 12 ವರ್ಷದಿಂದ ಆಕೆಗೆ ರಕ್ತಸ್ರಾವವಿತ್ತು. She went to every doctor. She spent all her money. ಆಕೆಯು ಪ್ರತಿಯೊಬ್ಬ ವೈದ್ಯರ ಬಳಿ ಹೋಗಿದ್ದಳು. ತನ್ನ ಇರುವ ಸಂಪೂರ್ಣ ಹಣವನ್ನು ಅವಳು ಖರ್ಚು ಮಾಡಿದ್ದಳು. Her health became worse. ಆಕೆಯ ಆರೋಗ್ಯ ಅತಿ ಹೀನವಾದ ಸ್ಥಿತಿಗೆ ಬಂತು. But she had faith. ಆದರೆ ಆಕೆಯಲ್ಲಿ ವಿಶ್ವಾಸವಿತ್ತು. Though everybody let her down, she had faith in Jesus. ಎಲ್ಲರೂ ಆಕೆಯನ್ನು ಕೆಳಗೆ ದಬ್ಬಿದರೂ ಸಹ ಆಕೆಗೆ ಯೇಸುವಿನಲ್ಲಿ ವಿಶ್ವಾಸವಿತ್ತು. She said, "If I touch the hem of the garment of Jesus, I will be healed." ಆಕೆ ವಿಶ್ವಾಸಿಸಿದಳು, ಯೇಸುವಿನ ವಸ್ತ್ರದ ಅಂಚನ್ನು ಮುಟ್ಟಿದರೂ ಸಹ ನಾನು ಸ್ವಸ್ಥವಾಗುವೆನು. And though she was unclean, ಆಕೆಯು ಅಶುದ್ಧಳಾಗಿದ್ದರೂ ಸಹ, according to the Jewish religion, because of her sickness, she is unclean. ಯಹೂದ್ಯರ ಸಂಪ್ರದಾಯದ ಪ್ರಕಾರ ಈ ಒಂದು ರೋಗದಿಂದ ಅವಳು ಅಶುದ್ಧಳು ಎಂಬುದಾಗಿ ಭಾವಿಸುತ್ತಿದ್ದರು. She cannot come outside. ಆಕೆಯು ಮನೆಯಿಂದ ಹೊರಗೆ ಬರಲು ಸಾಧ್ಯವಿರಲಿಲ್ಲ. She knew that she was called unclean. ಆಕೆಗೆ ಗೊತ್ತು ಎಲ್ಲರೂ ಆಕೆಯನ್ನು ಅಶುದ್ಧಳು ಎಂಬುದಾಗಿ ಕರೆಯುತ್ತಾರೆ ಎಂದು. But she knew what was important. ಆದರೆ ಆಕೆಗೆ ತಿಳಿದಿತ್ತು
ಯಾವುದು ಅತಿ ಪ್ರಾಮುಖ್ಯ ಎಂಬುದು. She wanted the fullness of life. ಆಕೆಗೆ ಜೀವಿತದ ಸಂಪೂರ್ಣತೆಯು ಬೇಕಿತ್ತು. She went and touched the hem of the garment of Jesus. That moment she was healed. ಆಕೆಯು ಯೇಸುವಿನ ವಸ್ತ್ರದ ಅಂಚನ್ನು ಮುಟ್ಟಿದ ಕ್ಷಣವೇ ಸೌಖ್ಯವನ್ನು ಗುಣ ಹೊಂದಿದಳು. Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ. Do you want the fullness of life? ನಿಮಗೆ ಜೀವಿತದ ಒಂದು ಸಂಪೂರ್ಣತೆ ಬೇಕಾ? Do you really want what is important in your life? ನಿಮ್ಮ ಜೀವಿತದ ಪ್ರಾಮುಖ್ಯತೆ ವಿಷಯವು ನಿಮಗೆ ಬೇಕಾ? When she came and testified, ಆಕೆ ಮುಂದೆ ಬಂದು ಸಾಕ್ಷಿ ನೀಡುವಾಗ everyone was praising God. ಎಲ್ಲರೂ ಸಹ ದೇವರನ್ನು ಸ್ತುತಿಸುತ್ತಿದ್ದರು. But at the same time, ಆದರೆ ಅದೇ ಸಮಯದಲ್ಲಿ messengers came from the house of Jairus the father. ಯಾಯೀರನ ಮನೆಗೆ ಆ ತಂದೆಗೆ ಒಂದು ಸಂದೇಶ ಬಂದಿತು. And they said, your daughter is dead. ನಿನ್ನ ಮಗಳು ತೀರಿ ಹೋಗಿದ್ದಾಳೆ. At the same moment that they said that bad news, ಅದೇ ಸಮಯದಲ್ಲಿ ಒಂದು ದುಃಖದ ಸ್ಥಿತಿಯನ್ನು ಹೇಳಿದಾಗ Jesus told him, do not be worried, she will be well. ಯೇಸು ಸ್ವಾಮಿ ತಿಳಿಸಿದರು, ನೀನು ಚಿಂತಿಸಬೇಡ, ಆಕೆಗೆ ಆರೋಗ್ಯವಂತಳಾಗುತ್ತಾಳೆ. This man is standing there with a decision to make. ಆತನು ಅಲ್ಲಿ ನಿಂತುಕೊಂಡು ನಿರ್ಧಾರವನ್ನು ಮಾಡುವಂತಹ ಸಮಯ. The people who told him his daughter is dead are from his house. ಆಕೆಯ ಸೇವಕರು ಬಂದು ಹೇಳುತ್ತಾರೆ, ನಿಮ್ಮ ಮಗಳು ತೀರಿ ಹೋದಳು ಎಂಬುದಾಗಿ. They've seen it with their eyes and so they came and told him. ಅವರು ಸ್ವಂತ ಕಣ್ಣಿನಿಂದ ಕಂಡದ್ದನ್ನು ಬಂದು ಅವನಿಗೆ ಹೇಳುತ್ತಾರೆ. Jesus does not even know the way to his house. ಯೇಸುವಿಗೆ ಆ ವ್ಯಕ್ತಿಯ ಮನೆಯ ದಾರಿಯೂ ಸಹ ತಿಳಿದಿರಲಿಲ್ಲ. But Jairus made a decision to believe in what God says. ಆದರೆ ಯಾಯೀರನು ದೇವರು ಏನು ಹೇಳಿದ್ದಾರೋ ಅದನ್ನು ವಿಶ್ವಾಸಿಸಲು ನಿರ್ಧರಿಸಿದನು. He held on to his faith. ಆತನು ತನ್ನ ವಿಶ್ವಾಸವನ್ನು ಗಟ್ಟಿ ಹಿಡಿದುಕೊಂಡನು. They went to the house. ಅವರು ತಮ್ಮ ಮನೆಗೆ ಹೋದಾಗ They saw his daughter lying there dead. ಅಲ್ಲಿ ತನ್ನ ಮಗಳು ಸತ್ತು ಬಿದ್ದಿರುವುದನ್ನು ನೋಡುತ್ತಾನೆ. Her body was cold. Jairus held on to the promise of Jesus. ಆಕೆಯ ಶರೀರವು ತಣ್ಣಗಾಗಿತ್ತು, ಆದರೆ ಯಾಯೀರನು ತನ್ನ ವಿಶ್ವಾಸವನ್ನು ಗಟ್ಟಿ ಹಿಡಿದುಕೊಂಡಿದ್ದನು. Jesus spoke one word. ಯೇಸು ಒಂದೇ ಒಂದು ಮಾತನ್ನು ನುಡಿದರು. Talitha kumi. ತಬಿತಾ ಕೂಮ್ ಎಂಬುದಾಗಿ Means little girl rise up. ಆ ಮಗಳು, ಸಣ್ಣ ಮಗಳು ಎದ್ದು ಕುಳಿತಳು. And that moment the dead girl came to life. ಆ ಕ್ಷಣದಲ್ಲಿ ಆ ಸತ್ತ ಮಗಳು ಎದ್ದು ಜೀವಂತವಾದಳು. Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ. Dear friends, in your family there could be someone who needs the word of God. ಪ್ರೀತಿಯ ಸ್ನೇಹಿತರೆ, ನಿಮ್ಮ ಕುಟುಂಬದಲ್ಲಿ ಕೆಲವರಿಗೆ ದೇವರ ವಾಕ್ಯದ ಅವಶ್ಯಕತೆ ಇದೆ. When you look at them, they could be looking like they are dead. ನೀವು ಅವರ ಕಡೆ ನೋಡುವಾಗ ಅವರು ಸತ್ತವರ ಹಾಗೆ ಇರುತ್ತಾರೆ. Hold on to the word of God. ದೇವರ ವಾಕ್ಯವನ್ನು ನೀವು ಗಟ್ಟಿಯಾಗಿ ಹಿಡಿದುಕೊಳ್ಳಿ. Every day you must pray with the word of God. ಪ್ರತಿದಿನವೂ ದೇವರ ವಾಕ್ಯವನ್ನು ಹಿಡಿದುಕೊಂಡು ನೀವು ಪ್ರಾರ್ಥಿಸಬೇಕು. The Bible says those who trust in the Lord will not be disappointed. ದೇವರ ವಾಕ್ಯ ತಿಳಿಸುತ್ತದೆ, ಯಾರೆಲ್ಲ ದೇವರ ವಾಕ್ಯದಲ್ಲಿ ವಿಶ್ವಾಸಿಸುತ್ತಾರೋ ಅವರಿಗೆ ಆಶಾಭಂಗವಾಗುವುದಿಲ್ಲ. I want to ask you a question. ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆಯನ್ನು ಕೇಳ ಬಯಸುತ್ತೇನೆ. When Jairus was standing there and he has just received the news of his daughter's death, ಯಾಯೀರನು ಯಾವ ಸಮಯದಲ್ಲಿ ತನ್ನ ಮಗಳು ಸತ್ತು ಹೋಗಿರುವ ವಿಷಯವನ್ನು ಕೇಳಿ ಅಲ್ಲಿ ನಿಂತುಕೊಂಡಿದ್ದನೋ, what would have happened? ಏನು ಸಂಭವಿಸುತ್ತಿತ್ತು? If he told Jesus it is too late. ಯೇಸುವಿಗೆ ಈ ಮಾತು ಹೇಳಿದರೆ ಯೇಸುವೆ ತಡವಾಗಿ ಹೋಯಿತು. If he gave up his faith in Jesus, ಅವನು ಒಂದು ವೇಳೆ ತನ್ನ ವಿಶ್ವಾಸವನ್ನು ಬಿಟ್ಟಿದ್ದರೆ he would have lived the rest of his life in tragedy. ಅವನು ಇಡೀ ತನ್ನ ಉಳಿದ ಜೀವಿತವನ್ನು ಕಳೆದ ಒಂದು ದುಃಖದ ಸ್ಥಿತಿಯಲ್ಲಿ ಕಳೆಯಬೇಕಾಗಿತ್ತು. He would have lived the rest of his life in a loss. ಅವನು ಒಂದು ನಾಶದಲ್ಲಿ ಕಳೆದುಕೊಂಡ ಜೀವಿತದಲ್ಲಿ ಉಳಿದ ಜೀವಿತ ಕಳೆಯಬೇಕಾಗಿತ್ತು. Hallelujah. 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 Today many of us are living in a loss. ನಮ್ಮಲ್ಲಿ ಅನೇಕ ಜನರು ಇಂದಿನ ದಿನದಲ್ಲಿ ಕಳೆದು ಹೋದ ಜೀವಿತದಲ್ಲಿ ಜೀವಿಸುತ್ತಿದ್ದೇವೆ. Many of us today are living as failures. ನಾವು ಸೋಲನ್ನುಣ್ಣುವಂತ ಜೀವಿತವನ್ನು ಜೀವಿಸುತ್ತಿದ್ದೇವೆ. Many of us are living with complaints. ಅನೇಕ ದೂರುಗಳಿಂದ ಕೂಡಿರುವ ಜೀವಿತವನ್ನು ಜೀವಿಸುತ್ತಿದ್ದೇವೆ. This is not the life that God
wants for you. ದೇವರು ನಿಮಗಾಗಿ ಯೋಜಿಸಿರುವ ಜೀವಿತ ಇದು ಅಲ್ಲ. The word of God clearly says, ದೇವರ ವಾಕ್ಯವು ಸ್ಪಷ್ಟವಾಗಿ ತಿಳಿಸುತ್ತದೆ, if you have God in your life, He will give you the fullness of life. ದೇವರ ವಾಕ್ಯವು ನಿಮ್ಮ ಜೀವಿತದಲ್ಲಿ ಇರುವುದಾದರೆ ಸಂಪೂರ್ಣವಾದ ಜೀವಿತವನ್ನು ನೀವು ಅನುಭವಿಸುತ್ತೀರಿ. But for God to come into our life, ಒಂದು ದೇವರು ನಿಮ್ಮ ಜೀವಿತದಲ್ಲಿ ಬರಬೇಕಾದರೆ you have to open the door. ನೀವು ಬಾಗಿಲನ್ನು ತೆರೆಯಬೇಕು. Revelations chapter 3 verse 20. ಪ್ರಕಟಣೆಯ ಗ್ರಂಥ 3ನೇ ಅಧ್ಯಾಯ 20ನೇ ವಚನ. Jesus is telling each one of you this. ಯೇಸು ನಮ್ಮ ಪ್ರತಿಯೊಬ್ಬರಿಗೂ ಈ ಒಂದು ಮಾತನ್ನು ತಿಳಿಸುತ್ತಿದ್ದಾರೆ. I am standing at the door and knocking. ನಾನು ಬಾಗಿಲ ಬಳಿ ನಿಂತು ತಟ್ಟುತ್ತಾ ಇದ್ದೇನೆ. God is not far away. ದೇವರು ನಮ್ಮಿಂದ ದೂರವಿಲ್ಲ. He is one door away from your life. ನಿಮ್ಮ ಜೀವಿತದ ಒಂದೇ ಒಂದು ಬಾಗಿಲಿಂದ ಅವರು ದೂರವಿದ್ದಾರೆ. Jesus says, if you open that door, ಆ ಬಾಗಿಲನ್ನು ನೀವು ತೆರೆದಿದ್ದೇ ಆದರೆ I will come in. ನಾನು ಒಳಗೆ ಪ್ರವೇಶಿಸುತ್ತೇನೆ. Hallelujah. 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 Today we have to make a decision before we leave this retreat center. ಈ ಒಂದು ಧ್ಯಾನ ಕೇಂದ್ರವನ್ನು ಬಿಟ್ಟು ಹೋಗುವ ಮುಂಚೆ ನಾವು ಒಂದು ನಿರ್ಧಾರವನ್ನು ಮಾಡಬೇಕು. That we will live with our door open for Jesus. ಯೇಸುವಿಗೆ ನಮ್ಮ ಬಾಗಿಲನ್ನು ತೆರೆದಿಡುತ್ತೇವೆ ಎಂಬುದಾಗಿ ನಿರ್ಧರಿಸಬೇಕು. Many people come to our house. ಅನೇಕ ಜನರು ನಮ್ಮ ಮನೆಗೆ ಬರುತ್ತಾರೆ. Some people come like to give a post. ಒಂದು ನಮಗೆ ಲೆಟರ್ ಅನ್ನು ಪೋಸ್ಟ್ ಅನ್ನು ಕೊಡಲು ಬರುತ್ತಾರೆ. Some people come to give Amazon post. ಒಂದು ಅಮೆಜಾನ್ ನಲ್ಲಿ ಬರುವ ಡೆಲಿವರಿಯನ್ನು ಕೊಡಲು ಬರುತ್ತಾರೆ. When the postman comes, you open the door, take what he gives and you close the door. ಯಾವಾಗ ಪೋಸ್ಟ್ ಮ್ಯಾನ್ ಬರುತ್ತಾನೋ ಅವನು ಕೊಡುವುದನ್ನು ನಾವು ಸ್ವೀಕರಿಸಿ ಬಾಗಿಲನ್ನು ಪುನಃ ಮುಚ್ಚುತ್ತೇವೆ. Let us look, have you treated God like a postman? ನೀವು ಯೋಚಿಸಿ, ನಿಮ್ಮಲ್ಲಿ ನೀವು ಪ್ರಶ್ನಿಸಿಕೊಳ್ಳಿ, ದೇವರನ್ನು ನೀವು ಒಬ್ಬ ಪೋಸ್ಟ್ ಮ್ಯಾನ್ ಆಗಿ ನೀವು ಪರಿಗಣಿಸಿದ್ದೀರಾ? Sometimes somebody may come to your house for food. ನಿಮ್ಮಲ್ಲಿ ಕೆಲವೊಮ್ಮೆ ಕೆಲವು ಜನರು ಊಟಕ್ಕಾಗಿ ಬಂದಿರಬಹುದು. You clean that part of the house where they are going to come. ನೀವು ಏನು ಮಾಡುತ್ತೀರಿ? ಅವರು ಬರುವ ಆ ಒಂದು ಸ್ಥಳವನ್ನು ಸಹ ಸ್ವಚ್ಛ ಮಾಡಿರುತ್ತೀರಿ. All the mess you keep inside another room. ಎಲ್ಲ ಒಂದು ಅಸ್ವಚ್ಛತಾ ವಸ್ತುಗಳನ್ನು ಬೇರೆ ಒಂದು ಕೋಣೆಯಲ್ಲಿ ಇಡುತ್ತೀರಿ. And after the meal you send them out. ಆ ನಂತರ ಅವರು ಹೋದ ನಂತರ Maybe sometimes a relation will come to spend some time in your house. ಒಂದು ವೇಳೆ ಸಂಬಂಧಿಕರು ಸ್ವಲ್ಪ ಸಮಯ ನಿಮ್ಮೊಂದಿಗೆ ಕಳೆಯಬೇಕು ಎಂಬುದಾಗಿ ಬರಬಹುದು. You adjust with them for some time. ಕೆಲವು ಸಮಯಗಳ ಕಾಲ ಅವರೊಂದಿಗೆ ನೀವು ಅಡ್ಜಸ್ಟ್ ಮಾಡಲು ಬಯಸುತ್ತೀರಿ. Friends, when we open the door to Jesus, ಪ್ರಿಯರೇ, ನೀವು ಯಾವಾಗ ಯೇಸುವಿಗೆ ನಿಮ್ಮ ಬಾಗಿಲನ್ನು ತೆರೆಯುತ್ತೀರೋ, He cannot be a guest. ಅವರು ಒಬ್ಬ ಅತಿಥಿ ಅಲ್ಲ. He cannot be a relation. ಅವರು ಸಂಬಂಧಿಕರಲ್ಲ. He has to be the Lord of your family. ನಿಮ್ಮ ಕುಟುಂಬದ ಪ್ರಭುವು ಅವರಾಗಿದ್ದಾರೆ. Hallelujah. Hallelujah. Raise your hands and praise God. ಕೈಗಳನ್ನೆತ್ತಿ ನಾವು ದೇವರನ್ನು ಸ್ತುತಿಸೋಣ. Hallelujah. 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 God has to be the king in your house. ದೇವರು ಪ್ರಭುವು ನಿಮ್ಮ ಜೀವಿತದ ಕುಟುಂಬದ ರಾಜರಾಗಿರಬೇಕು. The word of God says in Romans 14:17. ರೋಮನರಿಗೆ ಬರೆದ 14ನೇ ಅಧ್ಯಾಯದ 17ನೇ ವಚನ. The kingdom of God is righteousness, peace and joy. ದೇವರಲ್ಲಿನ ಶಾಂತಿ, ಸಮಾಧಾನ ಹಾಗೂ ಸತ್ಯಸಂಧತೆಯಾಗಿದೆ. When Jesus becomes the king in your house, there will be peace and joy in your family. ಯಾವಾಗ ಯೇಸುವು ನಿಮ್ಮ ಕುಟುಂಬದ ರಾಜರಾಗಿರುತ್ತಾರೋ ಆಗ ನಿಮ್ಮ ಕುಟುಂಬದಲ್ಲಿ ಶಾಂತಿ, ಸಮಾಧಾನ ಮತ್ತು ಆನಂದವಿರುತ್ತದೆ. When God is a king in your family, there will be righteousness, there will be justice. ಯಾವಾಗ ನಿಮ್ಮ ಕುಟುಂಬದಲ್ಲಿ ಯೇಸುವು ರಾಜರಾಗಿರುತ್ತಾರೋ ನಿಮ್ಮ ಕುಟುಂಬದಲ್ಲಿ ಸತ್ಯ, ಸಂಧತೆಯ, ನ್ಯಾಯ, ನೀತಿ ಇರುತ್ತದೆ. You will be right with one another. ನೀವು ಒಬ್ಬರೊಂದಿಗೆ ಒಬ್ಬರಿಗೆ ಒಂದು ಒಳ್ಳೆಯ ಸಂಬಂಧದಲ್ಲಿ ಇರುತ್ತೀರಿ. Your children will respect you. ನಿಮ್ಮ ಮಕ್ಕಳು ನಿಮಗೆ ಗೌರವಿಸುತ್ತಾರೆ. There will be peace in your family. ನಿಮ್ಮ ಕುಟುಂಬದಲ್ಲಿ ಶಾಂತಿ, ಸಮಾಧಾನವಿರುತ್ತದೆ. And where there is peace, there is health. ಯಾವಾಗ ಎಲ್ಲಿ ಶಾಂತಿ, ಸಮಾಧಾನವಿರುತ್ತದೆ ಅಲ್ಲಿ ಆರೋಗ್ಯವಿರುತ್ತದೆ. Where there is peace, there is success. ಎಲ್ಲಿ ಶಾಂತಿ, ಸಮಾಧಾನ ಇರುತ್ತದೋ ಅಲ್ಲಿ ಯಶಸ್ಸು ಇರುತ್ತದೆ. And therefore we need to open our lives and allow God to be the God of my life. ನಮ್ಮ ಜೀವಿತವನ್ನೇ ತೆರೆದಿಟ್ಟು ದೇವರು ನಮ್ಮ ಜೀವಿತದಲ್ಲಿ ಪ್ರವೇಶಿಸಲು ನಾವು ಅನುಮತಿಸಬೇಕು. The first promise about the Savior in the New Testament. ಯೇಸುವಿನ ರಕ್ಷಕರ ಬಗ್ಗೆನ ಒಂದು ವಾಗ್ದಾನ
ಬೈಬಲ್ ಅಲ್ಲಿ ಈ ರೀತಿ ಇದೆ. In Matthew chapter 3 verse 11, ಮತ್ತಾಯನು ಬರೆದ 3ನೇ ಅಧ್ಯಾಯ 11ನೇ ವಚನ, the word of God tells us, ದೇವರ ವಾಕ್ಯವು ತಿಳಿಸುತ್ತದೆ, why does God want to come into your life? ಯಾಕಾಗಿ ದೇವರು ನಿಮ್ಮ ಜೀವಿತದಲ್ಲಿ ಬರಲು ಬಯಸುತ್ತಾರೆ. The scripture says he comes to baptize you with the Holy Spirit and with fire. ನಿಮ್ಮನ್ನು ಬೆಂಕಿಯಿಂದಲೂ ಪರಿಶುದ್ಧಾತ್ಮರಿಂದಲೂ ಅಭಿಷೇಕ ಮಾಡುವುದಕ್ಕಾಗಿ ನಿಮ್ಮ ಜೀವಿತಕ್ಕೆ ಬರುತ್ತಾರೆ. Hallelujah. ಹಾಲೆಲೂಯಾ. No fire. Hallelujah. 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 He comes to baptize you with fire. ನಿಮ್ಮನ್ನು ಬೆಂಕಿಯಿಂದ ಸ್ನಾನ ದೀಕ್ಷೆ ನೀಡಲು ಅವರು You ಬಯಸುತ್ತಾರೆ. have to be on fire with the Holy Spirit. ಪರಿಶುದ್ಧಾತ್ಮರ ಅಗ್ನಿಯಿಂದ ನೀವು ದಹಿಸಲ್ಪಡಬೇಕು. If we are not on fire with the Holy Spirit, ಒಂದು ವೇಳೆ ಪರಿಶುದ್ಧಾತ್ಮರ ಅಗ್ನಿಯೊಂದಿಗೆ ನಾವು ಇರದೆ ಹೋದರೆ we will be on fire with sadness. ಒಂದು ದುಃಖದ ಅಗ್ನಿಯಲ್ಲಿ ನಾವು ಮುಳುಗಿ There ಹೋಗುತ್ತೇವೆ. are some people who are very sad. ನಮ್ಮಲ್ಲಿ ಕೆಲವು ಜನರು ದುಃಖದಲ್ಲಿ ನಾವು They ಜೀವಿಸುತ್ತಿರಬಹುದು. think of everything that has gone wrong in their life. ನಮ್ಮ ಜೀವಿತದಲ್ಲಿ ಆಗಿರುವ ಎಲ್ಲ ಕೆಟ್ಟ ವಿಷಯಗಳ ಬಗ್ಗೆ ನಾವು And ಯೋಚಿಸುತ್ತಿರಬಹುದು. when you think of everything that goes wrong, even in the future things will go wrong. ಒಂದು ವೇಳೆ ಯಾವಾಗಲೂ ನೀವು ನಿಮ್ಮ ಜೀವಿತದಲ್ಲಿ ಎಲ್ಲ ಕೆಟ್ಟ ವಿಷಯಗಳನ್ನೇ ಯೋಚಿಸುತ್ತಿದ್ದರೆ ಮುಂದಿನ ಜೀವಿತವೂ ಕೂಡ ಖಂಡಿತವಾಗಿ ಎಲ್ಲವೂ ಸಹ ಕೆಟ್ಟದಾಗಿಯೇ ಹೋಗುತ್ತದೆ. Today there is a common problem called depression. ಇದರಲ್ಲಿ ಒಂದು ಸಾಮಾನ್ಯವಾದ ಈಗಿನ ಕಾಲದ ಸಮಸ್ಯೆ ಎಂದರೆ ಖಿನ್ನತೆ ಎಂಬುದಾಗಿದೆ. The rich have it, the poor have it. ಶ್ರೀಮಂತರಿಗೂ ಇದೆ ಮತ್ತು ಬಡವರಿಗೂ ಈ ಸಮಸ್ಯೆ A ಇದೆ. lot of young people have it. ಬಹಳಷ್ಟು ಯೌವನಸ್ಥರಿಗೆ ಈ ಸಮಸ್ಯೆ And this ಇದೆ. is because there is a fire of sadness in their heart. ಏಕೆಂದರೆ ಅವರ ಹೃದಯದಲ್ಲಿ ಒಂದು ದುಃಖದ ಅಗ್ನಿ ಇದೆ. Today, if you don't have the fire of the Holy Spirit, ಒಂದು ವೇಳೆ ಇಂದು ನಿನಗೆ ಪರಿಶುದ್ಧಾತ್ಮರ ಅಗ್ನಿ ನಿನ್ನಲ್ಲಿ ಇರದೆ ಹೋದರೆ you will have the fire of greed. ಈ ಒಂದು ದುರಾಸೆಯ ಬೆಂಕಿ ನಿನ್ನಲ್ಲಿ ಇರುತ್ತದೆ. And greed comes from the devil. ಈ ಒಂದು ದುರಾಸೆ ಸೈತಾನನಿಂದ ಬರುವಂತದ್ದು. Greed will break your family. ಅದು ನಿಮ್ಮ ಕುಟುಂಬವನ್ನು ವಿಭಾಗಿಸುತ್ತದೆ. I met a person recently. ಕೆಲವು ದಿನಗಳ ಹಿಂದೆ ಒಬ್ಬ ವ್ಯಕ್ತಿಯನ್ನು ನಾನು This ಭೇಟಿಯಾದೆ. man was sitting outside a hospital. ಈ ಆಸ್ಪತ್ರೆಯ ಮುಂದೆ ಈ ವ್ಯಕ್ತಿ ಕುಳಿತುಕೊಂಡಿದ್ದ. I know him because I have seen his photograph in the newspaper. ಅವನನ್ನು ನಾನು ಗುರುತು ಹಿಡಿದೆ, ಏಕೆಂದರೆ ಒಂದು ನ್ಯೂಸ್ ಪೇಪರ್ ಅಲ್ಲಿ ಅವನನ್ನು ನಾನು ನೋಡಿದ್ದೆ. He was a very rich man, a very famous man. ಅತಿ ಪ್ರಸಿದ್ಧ ಒಬ್ಬ ಶ್ರೀಮಂತ ವ್ಯಕ್ತಿ. But he began his life with a little greed. ಆದರೆ ಸ್ವಲ್ಪ ದುರಾಸೆಯಿಂದ ತನ್ನ ಜೀವಿತದಲ್ಲಿ ಜೀವಿಸುತ್ತಿದ್ದ. When his parent was in the hospital, he got the parents to sign all the property in his name. ಯಾವಾಗ ತನ್ನ ತಾಯಿ ತಂದೆರು ಆಸ್ಪತ್ರೆಯಲ್ಲಿ ಇದ್ದಾಗ ಅವರ ಕೈಯಲ್ಲಿ ಅವನು ಎಲ್ಲ ಆಸ್ತಿಯ ಸಹಿಯನ್ನು ಪಡೆದುಕೊಂಡ. He cheated his own brothers and sisters. ತನ್ನ ಸ್ವಂತ ಸಹೋದರ ಸಹೋದರಿಯರನ್ನು ಅವನು ವಂಚಿಸಿದ. He just wanted more. ಆತನಿಗೆ ಇನ್ನೂ ಹೆಚ್ಚು ಹೆಚ್ಚು ಬೇಕಿತ್ತು. And then he built up one big business. ಒಂದು ದೊಡ್ಡ ವ್ಯಾಪಾರವನ್ನು ಪ್ರಾರಂಭಿಸಿದ. He built another big business. ಮತ್ತು ಇನ್ನೊಂದು ದೊಡ್ಡ ವ್ಯಾಪಾರವನ್ನು He ಪ್ರಾರಂಭಿಸಿದ. had no time for his wife or his children. ತನ್ನ ಹೆಂಡತಿಗೆ ಮಕ್ಕಳಿಗೆ ಸಮಯವಿರಲಿಲ್ಲ ಅವನು When ಕಳೆಯಲು. he had money and success, he thought he is in control. ಯಾವಾಗ ಅವನಿಗೆ ಹಣವಿತ್ತೋ ಯಶಸ್ಸು ಇತ್ತೋ ಎಲ್ಲದರ ಮೇಲೆ ಆತನಿಗೆ ನಿಯಂತ್ರಣವಿತ್ತು ಎಂಬುದಾಗಿ ಭಾವಿಸಿದ. Soon his children started fighting for the property. ಕೆಲವೇ ದಿನಗಳಲ್ಲಿ ಅವನ ಮಕ್ಕಳು ಆಸ್ತಿಗಾಗಿ ಜಗಳವಾಡಲು ಪ್ರಾರಂಭಿಸಿದರು. His children started fighting for the business. ವ್ಯಾಪಾರಕ್ಕಾಗಿ ಆತನ ಮಕ್ಕಳೇ ಜಗಳ ಮಾಡಲು ಪ್ರಾರಂಭಿಸಿದರು. His wife left him and left the church. ಹೆಂಡತಿ ಆತನನ್ನು ಮತ್ತು ಧರ್ಮಸಭೆಯನ್ನು ಬಿಟ್ಟು ದೂರ ಹೋದಳು. This man got a problem in his brain, a tumor in his brain. ಆತನ ಮೆದುಳಿನಲ್ಲಿ ಒಂದು ಸಮಸ್ಯೆ ಆಯಿತು, ಟ್ಯೂಮರ್ ರೋಗವಿತ್ತು. And he did not have his own family around him. ಆ ಸಮಯದಲ್ಲಿ ಅವನೊಂದಿಗೆ ತನ್ನ ಸ್ವಂತ ಕುಟುಂಬ ಸದಸ್ಯರೇ He ಇರಲಿಲ್ಲ. was giving people money to take care of him. ಆತನು ಜನರಿಗೆ ದುಡ್ಡು ಕೊಡುತ್ತಿದ್ದ ಅವನನ್ನು ನೋಡಿಕೊಳ್ಳಲಿಕ್ಕಾಗಿ. And he was now getting a mental problem because he was afraid. ಅವನಿಗೆ ಈಗ ಮಾನಸಿಕ ಸಮಸ್ಯೆ ಕೂಡ ಬರುತ್ತಿತ್ತು, ಏಕೆಂದರೆ ಅವನಿಗೆ ಭಯವಾಗುತ್ತಿತ್ತು. The people
people he is paying can even kill him. ಯಾಕಂದರೆ ಅವನ ಸೇವಕರೇ, ಅವನು ದುಡ್ಡು ಕೊಡುವ ವ್ಯಕ್ತಿಗಳೇ ಅವನನ್ನು ಕೊಲ್ಲಬಹುದಾಗಿತ್ತು. Money is not your security. ನಿನ್ನ ಹಣವಲ್ಲ ನಿನ್ನ ಆಸ್ತಿ. And greed is an evil sickness. ದುರಾಸೆ ಒಂದು ಅತಿ ಕೆಟ್ಟದ್ದಾದ ರೋಗವಾಗಿದೆ. Only the fire of the Holy Spirit can save you from the fire of greed. ಕೇವಲ ಪರಿಶುದ್ಧಾತ್ಮರ ಬೆಂಕಿ ಮಾತ್ರ ಈ ದುರಾಸೆಯ ಅಗ್ನಿಯನ್ನು ದಹಿಸಲು ಸಾಧ್ಯ. The Holy Spirit is a spirit of holiness. ಪರಿಶುದ್ಧಾತ್ಮರ ಈ ಒಂದು ಆತ್ಮ ಎಂದರೆ ಅದು ಪರಿಶುದ್ಧತೆಯ ಆತ್ಮ. And none of us, man or woman, cannot be holy unless we have the Holy Spirit. ಯಾವ ಸ್ತ್ರೀಯು ಪುರುಷನು ಪರಿಶುದ್ಧನಾಗಿ ಪರಿಶುದ್ಧಾತ್ಮರ ಶಕ್ತಿ ಇಲ್ಲದೆ ಪರಿಶುದ್ಧತೆಯಲ್ಲಿ ಜೀವಿಸಲು ಸಾಧ್ಯವಿಲ್ಲ. A boy came for our youth retreat in English some years ago. ಒಮ್ಮೆ ಇಂಗ್ಲಿಷ್ ಭಾಷೆಯ ಒಂದು ಯೂತ್ ರಿಟ್ರೀಟ್ ನಲ್ಲಿ ಒಬ್ಬ ಯವನಸ್ಥ ಬಂದ. His parents were praying for years for him to come for the retreat. ಈ ಧ್ಯಾನಕ್ಕಾಗಿ ಬರಲು ಪ್ರತಿ ವರ್ಷ ಅವನ ಹೆತ್ತವರು ಅವನಿಗೆ ಹಣ ಖರ್ಚು ಮಾಡುತ್ತಿದ್ದರು. His mother was there every day in the church crying for her son. ಪ್ರತಿದಿನ ಆತನ ತಾಯಿಯು ಅವನಿಗೋಸ್ಕರ ಅಳುತ್ತಾ ಪ್ರಾರ್ಥಿಸುತ್ತಿದ್ದರು. They loved this boy so much. ಆ ಮಗನನ್ನು ಅವರು ಅತಿಯಾಗಿ ಪ್ರೀತಿಸುತ್ತಿದ್ದರು. They gave him everything they could give him. ಅವನಿಗೆ ಬೇಕಾದದೆಲ್ಲವನ್ನು ಸಹ ಅವರು ಕೊಟ್ಟಿದ್ದರು. But he got into drugs. ಆದರೆ ಅವನು ಮಾದಕ ದ್ರವ್ಯಕ್ಕೆ ಗುಲಾಮನಾದ. He was getting into one sinful relationship and the next sinful relationship. ಒಂದು ಪಾಪದ ಸಂಬಂಧದಿಂದ ಇನ್ನೊಂದು ಅನೈತಿಕ ಸಂಬಂಧ, ಹೀಗೆ ಅವನು He ಜೀವಿಸುತ್ತಿದ್ದ. was addicted to drugs, he was addicted to sex. ಆತನು ಈ ಒಂದು ಲೈಂಗಿಕ ಕೆಲಸಗಳಿಗೆ ಮಾದಕ ದ್ರವ್ಯಗಳಿಗೆ ಗುಲಾಮನಾಗಿದ್ದ. The mother and father knew this boy will be completely destroyed. ಅವನ ತಂದೆ ತಾಯಿ ಯೋಚಿಸಿದರು, ಇವನು ಸಂಪೂರ್ಣವಾಗಿ ನನ್ನ ಮಗ They ನಾಶವಾಗುತ್ತಾನೆ. were praying every day. ಪ್ರತಿದಿನವೂ ಅವರು ಪ್ರಾರ್ಥಿಸುತ್ತಾ ಇದ್ದರು. God heard their prayer. ದೇವರು ಅವರ This boy ಪ್ರಾರ್ಥನೆಯನ್ನು came here for the ಕೇಳಿದರು. retreat. ಈ ವ್ಯಕ್ತಿಯು ಧ್ಯಾನಕ್ಕಾಗಿ ಬಂದ. He made a good confession. ಆ ಯವನಸ್ಥ ಒಂದು ಒಳ್ಳೆಯ ಪಾಪ ನಿವೇದನೆ He said ಮಾಡಿದ. he wrote some 15 pages and went to the priest for confession. ಒಂದು 15 ಪುಟ ಅವನು ಎಲ್ಲವನ್ನು ಬರೆದು ಗುರುಗಳ ಬಳಿ ಹೋದ. He made a decision that he will live without drugs and without any kind of sin. ಯಾವುದೇ ರೀತಿಯಾದ ಪಾಪದಿಂದ ಮಾದಕ ದ್ರವ್ಯದಿಂದ ದೂರವಿರುತ್ತೇನೆ ಎಂಬುದಾಗಿ He ನಿರ್ಧರಿಸಿದ. told me, sister, sin is like a fire. ಈ ಒಂದು ಪಾಪ ಒಂದು ಬೆಂಕಿಯ ರೀತಿಯಲ್ಲಿದೆ. He said, I am addicted to pornography. ಒಂದು ಅಶ್ಲೀಲ ಚಿತ್ರಕ್ಕೆ ನಾನು ದುಶ್ಚಟದಲ್ಲಿ ಬಲಿಯಾಗಿದ್ದೇನೆ. I cannot go to sleep without watching pornography. ಅಶ್ಲೀಲ ಚಿತ್ರಗಳನ್ನು ನೋಡದೆ ನನಗೆ ನಿದ್ರಿಸಲು ಸಾಧ್ಯವಿಲ್ಲ. Today I don't have the eyes to see my brother as a brother and my sister as a sister. ಈ ದಿನಗಳಲ್ಲಿ ನನ್ನ ಸಹೋದರನನ್ನು ಸಹೋದರನಂತೆ, ನನ್ನ ಸಹೋದರಿಯನ್ನು ಸಹೋದರಿಯಂತೆ ನೋಡಲು ನನಗೆ ಸಾಧ್ಯವಾಗುತ್ತಿಲ್ಲ. The devil causes us blindness. ಈ ಒಂದು ಸೈತಾನು ನಮಗೆ ಕುರುಡುತನವನ್ನು ಉಂಟು He ಮಾಡಿದ್ದಾನೆ. gives poison inside a sugar coat. ಇವನು ಒಂದು ಸಕ್ಕರೆಯ ಮೇಲ್ನೋಟದಲ್ಲಿ ಒಳಗಡೆ ವಿಷವನ್ನು ನಮಗೆ ಕೊಡುತ್ತಾನೆ. Through pornography he gets a little pleasure. ಈ ಒಂದು ಅಶ್ಲೀಲ ಚಿತ್ರಗಳಿಂದ ಕೆಲವು ಸ್ವಲ್ಪ ಸಮಯ ಸುಖ ಸಿಗಬಹುದು, But he is not satisfied. ಆದರೆ ಅದರಲ್ಲಿ ಸಂತೃಪ್ತಿ ಇಲ್ಲ. He became a slave of pornography. ಈ ಒಂದು ಅಶ್ಲೀಲ ಚಿತ್ರಗಳಿಗೆ ಅವನು ಗುಲಾಮನಾದ. A slave of immorality. ಈ ಒಂದು ಅನೈತಿಕ ಸಂಬಂಧಗಳಿಗೆ ಗುಲಾಮನಾದ. He said, I am not able to look at any human being. ಯಾವ ಮನುಷ್ಯರನ್ನು ನಾನು ನೋಡಲು ನನಗೆ Because ಸಾಧ್ಯವಾಗುತ್ತಿಲ್ಲ. Satan had stolen his eyes. ಏಕೆಂದರೆ ಸೈತಾನನು ಅವನ ಕಣ್ಣುಗಳನ್ನು ಅವನು ಕದ್ದುಕೊಂಡಿದ್ದ. At the retreat he made a decision to go back and spend time in prayer. ಆ ಧ್ಯಾನದಲ್ಲಿ ಅವನು ಪ್ರಾರ್ಥನೆಯಲ್ಲಿ ಕಳೆಯಲು ಅವನು ನಿರ್ಧರಿಸಿದ. When he went back to another country, ಅವನು ಒಂದು ತನ್ನ ಇನ್ನೊಂದು ದೇಶಕ್ಕೆ ಅವನು ಹೋದಾಗ he was talented in technology, in camera work. ಈ ಒಂದು ಕ್ಯಾಮೆರಾ ವರ್ಕ್ ನ ತಂತ್ರಜ್ಞಾನದಲ್ಲಿ ಅವನಿಗೆ ಆಸಕ್ತಿ ಇತ್ತು. He began to help in a retreat center every day for their media work. ಅವನು ಒಂದು ಧ್ಯಾನ ಕೇಂದ್ರದಲ್ಲಿ ಈ ರೀತಿಯಾಗಿ ಮೀಡಿಯಾ ಮಾಧ್ಯಮದಲ್ಲಿ ಅವನು ಸಹಾಯ ಮಾಡಲು He ಪ್ರಾರಂಭಿಸಿದ. said, for the first time in my life, every day I went for the holy mass. ಅವನು ತಿಳಿಸಿದ ಅವನ ಜೀವಿತದಲ್ಲಿ ಪ್ರತಿದಿನ ಅವನು ಬಲಿ ಪೂಜೆಗೆ ಹೋಗಿದ್ದ. Often I fell into sin, immediately I went for confession. ಹಾಗಾಗಿ ಪ್ರತಿದಿನವೂ ಅವನು ಪಾಪ ನಿವೇದನೆ ಮಾಡಲು And when ಪ್ರಾರಂಭಿಸಿದ. I went to receive the Holy Eucharist, ನಾವಾಗ ಅವನು ಪರಮ ಪ್ರಸಾದ ಸ್ವೀಕರಿಸಲು ಹೋದನು. then I told Jesus, Jesus, heal me. ಯೇಸುವೇ ನನ್ನನ್ನು ಗುಣಪಡಿಸಿರಿ ಎಂಬುದಾಗಿ Fill ಪ್ರಾರ್ಥಿಸುತ್ತಿದ್ದ. me so that I don't thirst
thirst for what is bad. ನನ್ನನ್ನು ತುಂಬಿಸಿರಿ, ಏಕೆಂದರೆ ನಾನು ಕೆಟ್ಟದ್ದಕ್ಕೋಸ್ಕರ ಹಿಂದೆ ಹೋಗದಂತೆ. The word of God tells us in Hebrews 9:13 and 14. ಇಬ್ರಿಯರಿಗೆ ಬರೆದ 9ನೇ ಅಧ್ಯಾಯ 33-34ನೇ ವಚನ The ತಿಳಿಸುತ್ತದೆ. blood of Christ cleanses our conscience. ಯೇಸುವಿನ ರಕ್ತವು ನಮ್ಮ ಆಲೋಚನೆಗಳನ್ನು The ಶುದ್ಧಗೊಳಿಸುತ್ತದೆ. blood of Christ cleanses our memory. ಈ ಒಂದು ರಕ್ತವು ನಮ್ಮ ನೆನಪುಗಳನ್ನು ಶುದ್ಧೀಕರಿಸುತ್ತದೆ. He told me the memories of sin was haunting him. ಅವನು ಹೇಳುತ್ತಿದ್ದ ಪಾಪದ ಈ ನೆನಪುಗಳು ಅವನನ್ನು ಕಾಡುತ್ತಿತ್ತು. For 2 years he was in that retreat center praying and serving God. ಈ ಧ್ಯಾನ ಕೇಂದ್ರದಲ್ಲಿ 2 ವರ್ಷ ಅವನು ದೇವರ ಸೇವೆ ಮಾಡುತ್ತಾ He ಪ್ರಾರ್ಥಿಸುತ್ತಿದ್ದ. had a mighty experience of the Holy Spirit. ಪರಿಶುದ್ಧಾತ್ಮರ ಅತಿ ಶಕ್ತಿಯನ್ನು ಆತನು And today ಅನುಭವಿಸಿದ. this boy has given his life to Jesus and he has joined the seminary to become a priest of God. ಇಂದು ಆ ದಿನ ಆ ವ್ಯಕ್ತಿ ಮನ ಪರಿವರ್ತನೆಯಾಗಿ ಗುರುಗಳಾಗಲು ಒಂದು ಸೆಮಿನರಿಯನ್ನು ಸೇರಿದ್ದಾನೆ. Hallelujah. ಹಲ್ಲೆಲೂಯಾ. Hallelujah. Hallelujah. Dear friends, when we give our lives to God, ಪ್ರೀತಿಯ ಸ್ನೇಹಿತರೆ, ಯಾವಾಗ ನಮ್ಮ ಜೀವಿತವನ್ನು ನಾವು ದೇವರಿಗೆ ಕೊಡುತ್ತೇವೋ, we are giving up dirt to take hold of a diamond. ನಾವು ಈ ನಮ್ಮ ಎಲ್ಲ ಅಶುದ್ಧವನ್ನು ದೇವರಿಗೆ ಕೊಟ್ಟು ಆ ಒಂದು ವಜ್ರವನ್ನು ತೆಗೆದುಕೊಳ್ಳುತ್ತೇವೆ. God will bless our life. ದೇವರು ನಮ್ಮ ಜೀವಿತವನ್ನು ಆಶೀರ್ವದಿಸುತ್ತಾರೆ. We have to make Jesus the love of our life. ಯೇಸುವನ್ನು ನಮ್ಮ ಜೀವಿತದ ಒಂದು ಪ್ರಾಣ ಸ್ನೇಹಿತನಾಗಿ ಪ್ರೀತಿಸುವ ವ್ಯಕ್ತಿಯಾಗಿ ಸ್ವೀಕರಿಸಬೇಕು. If you make your husband the God of your life, you will never be happy. ದೇವರನ್ನು ನಿಮ್ಮ ಪ್ರೀತಿಯಾಗಿ ನೀವು ಸ್ವೀಕರಿಸಬೇಕು. ಒಂದು ವೇಳೆ ನಿಮ್ಮ ಗಂಡನನ್ನು ನೀವು ಪ್ರೀತಿ ಎಂಬುದಾಗಿ ಸ್ವೀಕರಿಸಿದರೆ ನಿಮ್ಮ ಕಥೆ If you ಮುಗಿಯಿತು. make your wife, your children, your business the God of your life, you will never be happy. ಒಂದು ವೇಳೆ ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ನಿನ್ನ ವ್ಯಾಪಾರವೇ ಪ್ರೀತಿ ಎಂಬುದಾಗಿ ನೀನು ಯೋಚಿಸಿದರೆ ನಿನ್ನ ಇಡೀ ಜೀವಿತವೇ ನೀನು ಸಂತುಷ್ಟರಾಗಿ ಇರಲು You ಸಾಧ್ಯವಿಲ್ಲ. have to make God the God of your life. ನೀವು ದೇವರನ್ನು ನಿಮ್ಮ ಜೀವಿತದ ದೇವರಾಗಿ ಮಾಡಿಕೊಳ್ಳಬೇಕು. Acts chapter 2 verse 42. ಪ್ರೇಷಿತರ ಕಾರ್ಯಕಲಾಪ 2ನೇ ಅಧ್ಯಾಯ 42ನೇ ವಚನ. The word of God is telling us about the early Christians. ದೇವರ ವಾಕ್ಯವು ಆದಿ ಧರ್ಮ ಸಭೆಯ ಬಗ್ಗೆ ತಿಳಿಸುತ್ತದೆ. They were not rich. ಅವರು ಶ್ರೀಮಂತರಾಗಿರಲಿಲ್ಲ. They were not politically powerful. ರಾಜಕೀಯವಾಗಿ ಅವರು ಪ್ರಭಾವಶಾಲಿ ವ್ಯಕ್ತಿಗಳಾಗಿರಲಿಲ್ಲ. But they were so powerful. ಆದರೆ ಅವರು ಎಷ್ಟು ಶಕ್ತಿಯನ್ನು ಹೊಂದಿದ್ದರು ಎಂದರೆ The kings would ask, ರಾಜರು ಅವರನ್ನು ಕೇಳುತ್ತಿದ್ದರು, who are these people who are turning the world upside down? ಇಡೀ ಪ್ರಪಂಚವನ್ನೇ ಬೋರಲಾಗಿ ತಿರುಗಿ ಬೀಳುವಂತೆ ಮಾಡಿದ ಈ ವ್ಯಕ್ತಿಗಳು ಯಾರು? And this is because they had the power of the Holy Spirit. ಏಕೆಂದರೆ ಪರಿಶುದ್ಧಾತ್ಮರ ಶಕ್ತಿಯು ಅವರಲ್ಲಿ ಇತ್ತು. And in Acts 2:42 it says, how did they experience that power? ಪ್ರೇಷಿತರ ಕಾರ್ಯಕಲಾಪ 2ನೇ ಅಧ್ಯಾಯ 42ನೇ ವಚನ ತಿಳಿಸುತ್ತದೆ, ಹೇಗೆ ಅವರು ಆ ಶಕ್ತಿಯನ್ನು ಅನುಭವಿಸಿದರು. They built their life on 4 pillars. ಅವರು ತಮ್ಮ ಜೀವಿತವನ್ನು 4 ಸ್ತಂಭಗಳ ಕಂಬಗಳ ಮೇಲೆ ಕಟ್ಟುತ್ತಾರೆ. Every day they gathered to pray. ಪ್ರತಿಯೊಬ್ಬರು ಒಟ್ಟಾಗಿ ಸೇರಿ ಪ್ರಾರ್ಥಿಸಲು ಸೇರುತ್ತಿದ್ದರು. Every day they prayed with the word of God. ದೇವರ ವಾಕ್ಯವನ್ನು ಹಿಡಿದುಕೊಂಡು ಪ್ರತಿದಿನವೂ They ಪ್ರಾರ್ಥಿಸುತ್ತಿದ್ದರು. gathered every day for the breaking of the bread. ಈ ರೊಟ್ಟಿ ಮುರಿಯುವ ಭೋಜನದಲ್ಲಿ ಪ್ರತಿದಿನ ಭಾಗವಹಿಸುತ್ತಿದ್ದರು. And they were contributing to the church. ಮತ್ತು ಅವರು ಆ ಸಭೆಗೆ ಅವರು ತಮ್ಮ ಹಣವನ್ನು ಸಹ ಕಾಣಿಕೆಯಾಗಿ They ಅರ್ಪಿಸುತ್ತಿದ್ದರು. took care of those who are poor. ಬಡವರನ್ನು ಅವರು ನೋಡಿಕೊಳ್ಳುತ್ತಾ ಇದ್ದರು. They gave from their earnings for the proclamation of the gospel. ತಾವು ದುಡಿದಿದ್ದರಲ್ಲಿ ದೇವರ ಸಾಮ್ರಾಜ್ಯವನ್ನು ಹರಡಲು ಬಳಸುತ್ತಿದ್ದರು. They made their life on the foundation of God. ದೇವರ ಒಂದು ಬುನಿಯಾದಿಯ ಮೇಲೆ ತಮ್ಮ ಜೀವಿತವನ್ನು ಕಟ್ಟಿದರು. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Today we need to make a choice. ಈ ದಿನ ನಾವು ಒಂದು ಆಯ್ಕೆಯನ್ನು ನಿರ್ಧಾರವನ್ನು ಮಾಡಬೇಕು. I need to know I want to live the fullness of life. ನಮ್ಮ ಜೀವಿತದ ಸಂಪೂರ್ಣವಾಗಿ ನಾವು ಜೀವಿಸಬೇಕು. God is the source of life. ದೇವರು ಈ ಜೀವದ ಮೂಲವಾಗಿದ್ದಾರೆ. If we make our life connected to God, ಒಂದು ವೇಳೆ ನಮ್ಮ ಜೀವಿತವನ್ನು ನಾವು ದೇವರ ಸಂಪರ್ಕದಲ್ಲಿ ಸಂಪರ್ಕಿಸಿದರೆ we will be blessed and our families will be blessed. ನಾವು ಸಹ ಆಶೀರ್ವದಿಸಲ್ಪಡುತ್ತೇವೆ, ನಮ್ಮ ಕುಟುಂಬವೂ ಸಹ ಆಶೀರ್ವದಿಸಲ್ಪಡುತ್ತದೆ. I would like to share this wonderful testimony of a simple woman who came here for retreat. ಈ ಧ್ಯಾನಕ್ಕೆ ಬಂದ ಒಬ್ಬ ಮಹಿಳೆಯ ಬಗ್ಗೆ ಒಂದು ಸುಂದರವಾದ ಸಾಕ್ಷಿಯನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. This lady had come
for the Malayalam retreat. ಈ ಮಹಿಳೆ ಮಲಯಾಳಂನಲ್ಲಿ ಧ್ಯಾನಕ್ಕೋಸ್ಕರ ಬಂದಿದ್ದಳು. When she came here, she met the father over there. ಅಲ್ಲಿರುವ ಗುರುಗಳನ್ನು ಆಕೆ ಇಲ್ಲಿ ಬಂದಾಗ ಭೇಟಿಯಾದಳು. On the third day, there was counseling. ಮೂರನೆಯ ದಿನ ಕೌನ್ಸಿಲಿಂಗ್ ನಡೆಯುತ್ತಿತ್ತು. And the father asked her, what do you want me to pray for? ಗುರುಗಳು ಕೇಳಿದರು, ಏನಕ್ಕಾಗಿ ನಾನು ನಿನಗಾಗಿ ಪ್ರಾರ್ಥಿಸಬೇಕು? She said, Father, I have come here to die. ಆಕೆ ಹೇಳಿದಳು, ಗುರುಗಳೇ, ನಾನು ಇಲ್ಲಿ ಬಂದಿರುವುದು ಸಾಯುವುದಕ್ಕಾಗಿ. I am going to end my life. ನಾನು ನನ್ನ ಜೀವಿತವನ್ನು ಇಲ್ಲಿಗೆ ಮುಗಿಸಿ ಬಿಡುತ್ತೇನೆ. Father got scared. ಗುರುಗಳಿಗೆ ಭಯವಾಯಿತು. He said, why do you come here to die? People come here to live. ಆ ಗುರುಗಳು ಕೇಳಿದರು, ಜನರು ಇಲ್ಲಿ ಬದುಕಲು ಬರುತ್ತಾರೆ, ಜೀವಿಸಬೇಕು ಎಂಬುದಕ್ಕಾಗಿ ಬರುತ್ತಾರೆ, ಯಾಕಾಗಿ ನೀನು ಇಲ್ಲಿ ಸಾಯಬೇಕು ಎಂಬುದಕ್ಕಾಗಿ ಬಂದಿದ್ದೆ? They come here because they want a healing. ಅವರು ಇಲ್ಲಿ ಬರುತ್ತಾರೆ ಅವರಿಗೆ ಗುಣ ಹೊಂದಬೇಕು ಎಂಬ They ಕಾರಣಕ್ಕಾಗಿ. come here because their families have to be saved. ತಮ್ಮ ಕುಟುಂಬವು ರಕ್ಷಿಸಲ್ಪಡಬೇಕು ಎಂಬುದಕ್ಕಾಗಿ ಇಲ್ಲಿಗೆ ಬರುತ್ತಾರೆ. She told him, Father, my life is hell. ಆಕೆ ಹೇಳುತ್ತಾಳೆ, ಗುರುಗಳೇ, ನನ್ನ ಜೀವಿತವು ಒಂದು ನರಕವಾಗಿದೆ. She said, I worked the whole day in the hot sun laying tar on the road. ನಾನು ಇಡೀ ದಿನ ಆ ಒಂದು ಬಿಸಿಲಿನಲ್ಲಿ ಈ ರಸ್ತೆಯನ್ನು ಮಾಡುವ ಈ ಕೆಲಸದಲ್ಲೇ ಕಳೆಯುತ್ತೇನೆ. Every day I get a little money and I go home. ಪ್ರತಿದಿನವೂ ಸ್ವಲ್ಪ ಹಣವನ್ನು ನನಗೆ ಸಿಗುತ್ತದೆ, ಅದನ್ನು ತೆಗೆದುಕೊಂಡು ಮನೆಗೆ ಹೋಗುತ್ತೇನೆ. My husband is an alcoholic. He drinks heavily. ನನ್ನ ಗಂಡನು ಕುಡುಕನಾಗಿದ್ದಾನೆ, ಪ್ರತಿದಿನವೂ ಮಿತಿ ಮೀರಿ ಕುಡಿಯುತ್ತಾನೆ. In the evening he comes and beats me up and takes that money and goes and drinks again. ಪ್ರತಿದಿನ ರಾತ್ರಿ ಬಂದು ನನಗೆ ಹೊಡೆದು ನಾನು ಸಂಪಾದಿಸಿದ ಹಣವನ್ನು ತೆಗೆದುಕೊಂಡು I ಹೋಗುತ್ತಾನೆ. am not even able to feed my children properly. ನನ್ನ ಮಕ್ಕಳನ್ನು ನನಗೆ ಉಣಿಸಲು ಸಹ ನನಗೆ ಸಾಧ್ಯವಾಗುತ್ತಿಲ್ಲ. Everybody talks about our family. ನಮ್ಮ ಕುಟುಂಬದ ಬಗ್ಗೆ ಪ್ರತಿಯೊಬ್ಬರು ಮಾತನಾಡುತ್ತಾರೆ. Why should I live? Let me die. ಯಾಕಾಗಿ ನಾನು ಜೀವಿಸಬೇಕು, ನಾನು ಸಾಯಬೇಕು? The priest told her, you pray. You come here for a retreat. God will take care of you. ಗುರುಗಳು ತಿಳಿಸಿದರು, ನೀನು ಇಲ್ಲಿ ಬಂದಿದ್ದಿ, ನೀನು ಪ್ರಾರ್ಥಿಸು, ದೇವರು ನಿನ್ನನ್ನು ನೋಡಿಕೊಳ್ಳುತ್ತಾರೆ. She said, Father, you are a priest. ಅವರು ಆಕೆ ತಿಳಿಸಿದಳು, ಗುರುಗಳೇ, ನೀವು ಒಬ್ಬ ಫಾದರ್ ಆಗಿದ್ದೀರಿ. This is your job to tell people, don't worry, God will take care. ಅದು ಗುರುಗಳೇ, ಇದು ನಿಮ್ಮ ಕೆಲಸ, ಚಿಂತಿಸಬೇಡಿ, ದೇವರು ನೋಡಿಕೊಳ್ಳುತ್ತಾರೆ ಎಂಬುದು ನಿಮ್ಮ ಕೆಲಸ. And Father, even God cannot change that devil. ಗುರುಗಳೇ, ಈ ದೇವರಿಗೂ ಸಾಧ್ಯವಿಲ್ಲ ಈ ಒಂದು ಸೈತಾನನನ್ನು ಬದಲಾಯಿಸಲು. She's talking about her husband. ಅವನ ಗಂಡನ ಬಗ್ಗೆ ಅವಳು Then ಮಾತನಾಡುತ್ತಿದ್ದಾಳೆ. Father told her, you pray, you read the Bible. ಅವಾಗ ಗುರುಗಳು ಹೇಳಿದರು, ನೀನು ಬೈಬಲ್ ಅನ್ನು ಓದು, ಪ್ರಾರ್ಥಿಸು. She said, Father, where is the time to pray? ಆಕೆ ಹೇಳಿದಳು, ಗುರುಗಳೇ, ನನಗೆ ಸಮಯ ಎಲ್ಲಿದೆ? I'm working from early morning till late night. ಗುರುಗಳೇ, ನಾನು ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ನಾನು ದುಡಿಯುತ್ತಾ ಇರುತ್ತೇನೆ. And then she said, Father, I don't know how to read. ಗುರುಗಳೇ, ನನಗೆ ಬೈಬಲ್ ಓದಲು ಸಹ ತಿಳಿದಿಲ್ಲ. How can I read the Bible? ಹೇಗೆ ತಾನು ನಾನು ಬೈಬಲ್ ಅನ್ನು ಓದಲಿ? Father did not give up. ಆದರೆ ಗುರುಗಳು ಬಿಟ್ಟು ಕೊಡಲಿಲ್ಲ. He told her, I will teach you one Bible verse. ಗುರುಗಳು ಹೇಳಿದರು, ನಾನು ನಿನಗೆ ಒಂದು ವಾಕ್ಯವನ್ನು ಕಳುಹಿಸಿಕೊಡುತ್ತೇನೆ. You keep repeating that Bible verse. ಅದೇ ವಾಕ್ಯವನ್ನು ನೀನು ಪುನರಾವರ್ತಿಸುತ್ತಾ ಇರು. He gave her Romans 8:28. ಗುರುಗಳು ಆಕೆಗೆ ರೋಮನರಿಗೆ ಬರೆದ 8ನೇ ಅಧ್ಯಾಯ 28ನೇ ವಚನವನ್ನು ಕೊಟ್ಟರು. Very simple but powerful promise of God. ಅತಿ ಸಾಮಾನ್ಯವಾದ ಸುಲಭವಾದ ವಾಕ್ಯ, ಆದರೆ ಅತಿ ಶಕ್ತಿಯುಳ್ಳ ವಾಕ್ಯ. He made her repeat it. ಅದನ್ನು ಪುನರಾವರ್ತಿಸುವಂತೆ ಗುರುಗಳು The ಹೇಳಿದರು. word goes like this. ಈ ವಾಕ್ಯ ಹೀಗೆಂದಿದೆ, We know all things work for the good for those who love God. ದೇವರನ್ನು ಪ್ರೀತಿಸುವವರಿಗೆ ಸಕಲವೂ ಒಳ್ಳೆಯದು ಆಗುವುದು. He told her everything will turn for the good if you love God. ನೀನು ದೇವರನ್ನು ಪ್ರೀತಿಸಿದರೆ ಎಲ್ಲವೂ ಸಹ ನಿನಗೆ ಒಳ್ಳೆಯದಾಗಿ ಪರಿಣಮಿಸುವುದು. These are not human words. This is God's promise. ಇದು ಮನುಷ್ಯರ ಮಾತಲ್ಲ, ದೇವರ ವಾಗ್ದಾನವಾಗಿದೆ. So she got a lot of faith. ಆಕೆಗೆ ಬಹಳಷ್ಟು ವಿಶ್ವಾಸ She ಬಂತು. asked Father how to love God. ಆಕೆ ಕೇಳಿದಳು, ಗುರುಗಳೇ, ಹೇಗೆ ನಾನು ದೇವರನ್ನು ಪ್ರೀತಿಸುವುದು? He said, very simple. You say, praise the Lord. I love you, Jesus. Hallelujah. ಗುರುಗಳು ಹೇಳಿದ್ರು, ಅದೇ ಅತಿ ಸುಲಭ. ನೀನು ಹೇಳಬೇಕು, ದೇವರೇ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ನಿಮ್ಮನ್ನು ಸ್ತುತಿಸುತ್ತೇನೆ ಎಂಬುದಾಗಿ.
And then he said, whatever you do it for Jesus. ನೀನು ಏನೇ ಮಾಡಿದರೂ ಅದನ್ನು ಯೇಸುವಿಗಾಗಿ ನೀನು ಮಾಡು. You are cooking food, you're going to give it to your husband, but make it for Jesus. ನೀನು ಅಡಿಗೆ ಮಾಡುವಾಗ ಅದು ಗಂಡನಿಗೆ ಕೊಡಬೇಕು, ಆದರೆ ನೀನು ಯೋಚಿಸು, ಯೇಸುವಿಗೆ ನಾನು ಅದನ್ನು ಮಾಡುತ್ತಿದ್ದೇನೆ ಎಂದು. Maybe your husband will throw the food, but you have made it for Jesus. ಒಂದು ವೇಳೆ ಗಂಡ ಅದನ್ನು ಬಿಸಾಡಿದರೆ ನೀನು ಅದು ಯೇಸುವಿಗಾಗಿ ಮಾಡಿರುವುದು. You're laying tar on the road. ನೀನು ರಸ್ತೆಯನ್ನು ಮಾಡುತ್ತಾ ಇದ್ದೀ. Do it for Jesus to walk on it. ಯೇಸುವಿಗಾಗಿ ನೀನು ಮಾಡು, ನಡೆದಾಡಲು. She got a lot of courage. ಆಕೆಗೆ ಬಹಳಷ್ಟು ಧೈರ್ಯ ಬಂತು. Through the retreat she was now praising God. ಧ್ಯಾನದ ಪ್ರತಿಯೊಂದು ದಿನವೂ ಧ್ಯಾನ ಮುಗಿಯುವವರೆಗೂ ದೇವರನ್ನು ಸ್ತುತಿಸುತ್ತಾ ಇದ್ದಳು. Because God can turn everything for the good. ಏಕೆಂದರೆ ದೇವರು ಎಲ್ಲವನ್ನು ಯಾವುದನ್ನು ಸಹ ಒಳ್ಳೆಯದಾಗಿ ಮಾರ್ಪಡಿಸಬಹುದು. She went back to her house after the retreat. ತನ್ನ ಕುಟುಂಬಕ್ಕೆ ಧ್ಯಾನದ ನಂತರ ಹಿಂತಿರುಗಿ ಹೋದಳು. She thought she will see magic. ಆಕೆ ಯೋಚಿಸಿದಳು, ಆಕೆಯ ಕುಟುಂಬದಲ್ಲಿ ಒಂದು ಮ್ಯಾಜಿಕ್ ನಡೆಯಬಹುದು. She thought she'll see her husband praying in the altar. ಆಕೆ ಯೋಚಿಸಿದಳು, ಆಕೆಯ ಗಂಡ ಪೀಠದ ಬಳಿ ಕುಳಿತು ಪ್ರಾರ್ಥಿಸುತ್ತಿರಬಹುದು. But no husband. ಆದರೆ ಮನೆಯಲ್ಲಿ ಗಂಡನಿರಲಿಲ್ಲ. He was keeping his timing. ಆತನು ಅವನ ಸಮಯವನ್ನೇ ಆತನು ಕಾಪಾಡಿಕೊಳ್ತಾ ಇದ್ದ. As usual he came in the night fully drunk. ಆತನು ಅದೇ ರೀತಿಯಾಗಿ ರಾತ್ರಿ ಸಂಪೂರ್ಣವಾಗಿ ಕುಡಿದು ಹಿಂತಿರುಗಿ ಬರುತ್ತಾನೆ. He has forgotten where his wife went. ಆತನ ಹೆಂಡತಿ ಎಲ್ಲಿ ಹೋಗಿದ್ದಾಳೆ ಎಂಬುದೇ ಅವನು ಮರೆತು He ಹೋಗಿದ್ದ. has not seen her for 7 days. 7 ದಿನಗಳು ಅವರ ಹೆಂಡತಿಯನ್ನೇ ಅವನು ನೋಡಿರಲಿಲ್ಲ. From the outside of the house he is abusing her and accusing her. ಅವನು ಮನೆಯ ಹೊರಗೆ ನಿಂತು ಅವರ ಹೆಂಡತಿಯನ್ನು ದೂಷಿಸುತ್ತಿದ್ದಾನೆ, ದೂರುತ್ತಿದ್ದಾನೆ, ಬೈಯುತ್ತಿದ್ದಾನೆ. When she first saw him she was so disappointed. ಆಕೆಯು ಮೊದಲ ಕ್ಷಣ ಅವನನ್ನು ನೋಡಿದಾಗ ಬಹಳ ನಿರಾಸೆಯಾಯಿತು. Immediately the word of God came to her mind. ಆ ಕ್ಷಣದಲ್ಲಿ ಆಕೆಗೆ ದೇವರ ವಾಕ್ಯದ ನೆನಪಾಯಿತು. All things, even my husband's problem will work for the good if I love God. ನಾನು ದೇವರನ್ನು ಪ್ರೀತಿಸಿದರೆ ಈ ಎಲ್ಲಾ ಸಮಸ್ಯೆಗಳು, ಗಂಡನ ಸಮಸ್ಯೆಯೂ ಸಹ ಒಳ್ಳೆಯದಾಗಿ ಪರಿವರ್ತನೆ ಹೊಂದುತ್ತದೆ. When he walked into the house, ಅವನು ಯಾವಾಗ ಮನೆಯೊಳಗೆ ಬಂದನು, she stood up. ಆಕೆಯ ನಿಂತುಕೊಂಡಳು. She raised her hand. ಆಕೆಯು ತನ್ನ ಕೈಗಳನ್ನು ಎತ್ತಿ And she said Hallelujah. ಆಕೆ ಹಾಲೆಲೂಯಾ ಎಂಬುದಾಗಿ And ಹೇಳಿದಳು. when she said Hallelujah, ಆಕೆ ಯಾವಾಗ ಹಾಲೆಲೂಯಾ ಎಂದು ಹೇಳಿದಳೋ he stopped. ಆತನು ಅಲ್ಲಿಯೇ ನಿಂತುಕೊಂಡ. Because he thought she's shouting at him in a different language. ಅವನು ಯೋಚಿಸಿದ, ಅವಳು ಯಾವುದೋ ಒಂದು ಬೇರೆ ಭಾಷೆಯಲ್ಲಿ ಅವನಿಗೆ ಬೈಯುತ್ತಿದ್ದಾಳೆ ಎಂಬುದಾಗಿ. The next week he came here for retreat. ಮರುದಿನ ಬರುವ ವಾರದಲ್ಲಿ ಅವನು ಧ್ಯಾನಕ್ಕೆ He ಬಂದ. said, I have come not because I have a problem. ಅವನು ಹೇಳಿದ, ನನಗೆ ಸಮಸ್ಯೆ ಇದೆ, ಅದಕ್ಕಾಗಿ ನಾನು ಧ್ಯಾನಕ್ಕೆ ಬಂದದ್ದಲ್ಲ. That is what all of you said when you came here. ನೀವು ಇಲ್ಲಿ ಬಂದಾಗ ನೀವೆಲ್ಲರೂ ಸಹ ಇದೇ ರೀತಿಯಾಗಿ ಹೇಳಿರಬಹುದು. He said, my wife used to be normal. ಅವನು ಹೇಳಿದ, ನನ್ನ ಹೆಂಡತಿ ಮೊದಲನೆಯದಿಂದ ಸಾಧಾರಣವಾಗಿ ಚೆನ್ನಾಗಿದ್ದಳು. She came here for the retreat. ಆಕೆ ಇಲ್ಲಿ ಧ್ಯಾನಕ್ಕೆ ಬಂದ ನಂತರ I want to know what you did to her. ಆಕೆಗೆ ನೀವು ಏನು ಮಾಡಿದಿರಿ ಎಂಬುದಾಗಿ She ತಿಳಿಸಿರಿ. has come back home and she is abnormal. ಆಕೆ ಹಿಂತಿರುಗಿ ಬಂದ ನಂತರ ವಿಚಿತ್ರವಾಗಿ ವರ್ತಿಸುತ್ತಿದ್ದಾಳೆ. She is smiling at me all the time. I am afraid. ಆಕೆ ಎಲ್ಲಾ ಸಮಯದಲ್ಲಿ ನಗುತ್ತಿದ್ದಾಳೆ, ನನಗೆ ಭಯವಾಗುತ್ತಿದೆ. Her words are always in speaking in some words. I cannot tell you what it is. ಯಾವುದೋ ಭಾಷೆಯಲ್ಲಿ ಯಾವುದೋ ಪದಗಳನ್ನು ಮಾತನಾಡುತ್ತಿದ್ದಾಳೆ, ನನಗೆ ಏನು ಅಂತ ಗೊತ್ತಾಗುತ್ತಿಲ್ಲ. He did not know when he comes into the retreat center he cannot go out immediately. ಆತನಿಗೆ ಗೊತ್ತಿರಲಿಲ್ಲ, ಅವನು ಧ್ಯಾನಕ್ಕೆ ಬಂದ ನಂತರ ಕ್ಷಣವೇ ಹಿಂತಿರುಗಿ ಹೋಗಲು ಬಿಡುತ್ತಾರೆ ಎಂಬುದು ಗೊತ್ತಿರಲಿಲ್ಲ. He stayed for the whole week. ಆತನು ಇಡೀ ವಾರ ಅಲ್ಲಿಯೇ ಕಳೆದ. The Holy Spirit set him free. ಪರಿಶುದ್ಧಾತ್ಮರು ಅವನಿಗೆ ಬಿಡುಗಡೆ, ಸ್ವಾತಂತ್ರ್ಯವನ್ನು When you ನೀಡಿದರು. are filled with the Holy Spirit you will not be thirsty for alcohol. ಯಾವಾಗ ನೀನು ಪರಿಶುದ್ಧಾತ್ಮರಿಂದ ತುಂಬಿಸಲ್ಪಡುತ್ತೀಯೋ, ಕುಡಿಬೇಕು ಎಂಬ ದಾಹ The ನಿನಗಿರುವುದಿಲ್ಲ. family was saved. ಆ ಕುಟುಂಬವು ರಕ್ಷಿಸಲ್ಪಟ್ಟಿತು. Hallelujah. ಹಾಲೆಲೂಯಾ. 6 months later that lady came here for retreat. 6 ತಿಂಗಳ ನಂತರ ಆ ಮಹಿಳೆ ಹಿಂತಿರುಗಿ She ಧ್ಯಾನಕ್ಕೆ went back ಬಂದಳು. to that father and said, ಆಕೆ ಗುರುಗಳ ಬಳಿ ಹೋಗಿ Father, ತಿಳಿಸಿದಳು, you gave me one Bible verse. ಗುರುಗಳೇ, ನೀವು ನನಗೆ ಒಂದು ವಾಕ್ಯವನ್ನು With ಹೇಳಿದಿರಿ. one Bible verse I have brought 8 families for retreat. ಆ ವಾಕ್ಯದಿಂದ 8 ಕುಟುಂಬಗಳನ್ನು ನಾನು ಧ್ಯಾನಕ್ಕೆ ಕರೆದು ತಂದಿದ್ದೇನೆ. Hallelujah. ಹಾಲೆಲೂಯಾ. Let us all stand up. ನಾವೆಲ್ಲರೂ ನಿಂತುಕೊಳ್ಳೋಣ. God has brought you here.
ದೇವರು ನಮ್ಮೆಲ್ಲರನ್ನು ಇಲ್ಲಿ And He ಕರೆದಿದ್ದಾರೆ. wants to give you His own power. ಅವರ ಶಕ್ತಿಯನ್ನು ನಮ್ಮೆಲ್ಲರಿಗೆ ಕೊಡಲು He wants you ಬಯಸುತ್ತಿದ್ದಾರೆ. to live in that power. ಆ ಒಂದು ಶಕ್ತಿಯಲ್ಲಿ ನೀವು ಜೀವಿಸಬೇಕು ಎಂಬುದಾಗಿ Let us ಬಯಸುತ್ತಿದ್ದಾರೆ. raise our hands and praise God. ನಮ್ಮ ಕರಗಳನ್ನೆತ್ತಿ ನಾವು ದೇವರನ್ನು Tell God, ಸ್ತುತಿಸೋಣ. I don't want anything. I want your power in every day of my life. ಯೇಸುವೆ, ನನಗೇನು ಬೇಡ, ನನ್ನ ಪ್ರತಿದಿನದ ಜೀವಿತದಲ್ಲಿ ನಿಮ್ಮ ಶಕ್ತಿ ನನಗೆ ಬೇಕು. I brought suffering into my family. I will bring healing into my family. ನನ್ನ ಕುಟುಂಬಕ್ಕೆ ನಾನು ಹಿಂಸೆಯನ್ನು ಕಷ್ಟವನ್ನು ನೀಡಿದ್ದೇನೆ, ಈಗ ನಾನು ಸೌಖ್ಯವನ್ನು ಗುಣವನ್ನು ತರುತ್ತೇನೆ. Hallelujah. ಹಾಲೆಲೂಯಾ. Raise your voices. Hallelujah. ಜೋರಾಗಿ ಹೇಳೋಣ. Hallelujah. ಹಾಲೆಲೂಯಾ. Hallelujah. ಹಾಲೆಲೂಯಾ. Jesus, ಯೇಸುವೆ, I trust in you. ನಾನು ನಿಮ್ಮಲ್ಲಿ ವಿಶ್ವಾಸಿಸುತ್ತೇನೆ. Amen. ದೇವರಲ್ಲಿ ನನ್ನ ಆತ್ಮೀಯರೇ, ಕೇರಳ ಮುರುಮೂರ್ ಡಿವೈನ್ ಧ್ಯಾನ ಮಂದಿರದಿಂದ ಯೇಸು ನಾಮದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಿದ್ದೇನೆ. ಡಿವೈನ್ ಧ್ಯಾನ ಮಂದಿರದಲ್ಲಿ 7 ಭಾಷೆಗಳಲ್ಲಿ ಪ್ರತಿ ವಾರ ವರ್ಷಾದ್ಯಂತ ಧ್ಯಾನ ನೆರವೇರುತ್ತಿದೆ. ಭಾನುವಾರ 10 ಗಂಟೆಗೆ ಪ್ರಾರಂಭವಾಗಿ ಶುಕ್ರವಾರ ಮಧ್ಯಾಹ್ನ 1 ಗಂಟೆಗೆ ಧ್ಯಾನ ಕೊನೆಗೊಳ್ಳುತ್ತೆ. ಈ ಧ್ಯಾನದಲ್ಲಿ ಅನೇಕ ರೀತಿಯ ಆಶೀರ್ವಾದಗಳನ್ನು ಲಕ್ಷಾಂತರ ಜನ ಇಂದಿನವರೆಗೆ ಪಡೆದಂಥ ಅನುಭವಗಳು, ಸಾಕ್ಷಿಗಳು ನಾವು ಕೇಳಿದ್ದೇವೆ. ನಿಮ್ಮ ಜೀವನದಲ್ಲಿ ದೇವರ ಪ್ರೀತಿಯನ್ನು, ನಿಮ್ಮ ಶರೀರದಲ್ಲಿ ದೇವರ ಸೌಖ್ಯವನ್ನು, ನಿಮ್ಮ ಕುಟುಂಬದಲ್ಲಿ ಐಕ್ಯತೆ, ಅನ್ಯೋನ್ಯತೆ, ಪ್ರೀತಿಯನ್ನು ವರ್ಧಿಸಲು ಈ ಧ್ಯಾನದಲ್ಲಿ ಬಂದು ಭಾಗವಹಿಸಿರಿ. ಹೆಚ್ಚಿನ ಮಾಹಿತಿಗಾಗಿ ಮೇಲೆ ಕಾಣುವಂತಹ ನಂಬರಿನಲ್ಲಿ ನೀವು ಸಂಪರ್ಕಿಸಿರಿ. ದೇವರು ನಮ್ಮನ್ನು, ನಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ.